आलयं करुणालयं नमामि भगवत्पादं शङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतो वन्दे भगवन्तो पुनः पुनः श्रीमच्छङ्कर भगवत्पूज्यपाद तद्गुरुभ्यो नमः वन्दे तं सच्चिदानन्दं यतिवर्यं महामतिं वेदवेदान्तसारथ्यं सद्गुरुं प्रणतोऽस्म्यहं सदाहं सम्प्रदायितं सद्गुरुं सच्चिदानन्दं सदाचारं समाश्रये श्री श्री सच्चिदानंदेन्द्र सरस्वती महासद्गुरुभ्यो नमः। भगवो ब्रह्म ಪ್ರಶ್ನೆ ಏನು? ತೇಜಸ್ಸು ಅಪ್ಪು ಯೋಚನೆ ಮಾಡಿದವು ಅಂತ ನೀವು ಅರ್ಥ ಮಾಡ್ತಿದ್ಯಲ್ಲ. ತೇಜ ಐಕ್ಯತ ಆಪ ಐಕ್ಯ ಅಂತ ಅವಳು ನೋಡಿದವು, ಕಂಡುಕೊಂಡವು, ತಿಳಿದವು ಅಂತ. ನೋಡೋದಾಗ್ಲಿ, ಕಾಣೋದಾಗ್ಲಿ, ತಿಳಿಯೋದಾಗ್ಲಿ ಬೆಂಕಿಗೆ ನೀರಿಗೆ ಎಲ್ರಿ ಆಗತ್ತೆ? ಅದು ಅಚೇತನ ಅಲ್ವೇನ್ರಿ? ಅದಕ್ಕೇನು ನೀರಿಗೆ ಕಲ್ಲು ಹಾಕಿದ್ರೆ ನೀರಿಗೆ ಹೊಡೆದ್ರೆ ಪಾಪ ಅಂತ ಶಾಸ್ತ್ರೀ ಏನ್ರಿ? ಬೆಂಕಿ ನೀರ್ ಹಾಕಿದ ಮೇಲೆ ಬೆಂಕಿ ಬಿದ್ದ ನೀರ್ ಹಾಕಿದ ಪಾಪ ಏನ್ರಿ? ಬಟ್ಟೆ ಗಿಟ್ಟೆ ಹಚ್ಕೊಂಡ ನೀರ್ ಹಾಕೊಂಡ್ರೆ ಪಾಪನೇನ್ರಿ? ಏನ್ ನೀರಿಗೆ ಹಾಕಿ ಬೆಂಕಿ ಗೊಡ್ಡ ವೈದಿಕರು ಅದಕ್ಕೆ ನೀರ್ ಹಾಕಿದ್ರು ಅಂತೆ. ಭಯ ಮತ್ತೆ ಸಂತೋಷ, ಆಸೆ, ಕೋಪ ಇದೆಲ್ಲ ನೀರಿಗೆ ಬೆಂಕಿಗೆಲ್ಲ ಇಲ್ಲಪ್ಪ. ಅದೆಲ್ಲ ಚೇತನವಂತರಿಗಿರೋದು. ಇವಾಗ ಅದು ಆ ತೇಜಸ್ ಯೋಚನೆ ಮಾಡ್ತು, ನೀರು ಯೋಚನೆ ಮಾಡ್ತು ಅಂತಿದೆಯಲ್ಲ, ಇದು ಹೆಂಗ್ ಹೊಂದತ್ತೆ ಅಂತ ನೆನ್ನೆ ಇಷ್ಟು ಪ್ರಶ್ನೆ ಮಾಡಿದ್ದ. ಆ ಪ್ರಶ್ನೆಗೆ ಉತ್ತರ ಕೊಡ್ಬೇಕು. ನೈಷ ದೋಷ ತಪ್ಪಿಲ್ಲ ಹೇಳಿರೋದು. ಯಾಕೆಂದ್ರೆ ಈಕ್ಷಿತ ಕಾರಣ ಪರಿಣಾಮತ್ವ ಈಕ್ಷಿತೃ ಕಾರಣ ಪರಿಣಾಮತ್ವಾತ್ ತೇಜಃ ಪ್ರಭೃತೀನಾಂ ಸತ ಏವ ಈಕ್ಷಿತುಃ ಕ್ರಮ ವಿಶಿಷ್ಟ ನಿಯತ ಕ್ರಮ ವಿಶಿಷ್ಟ ಕಾರ್ಯೋತ್ಪಾದಕತ್ವಾಚ್ಚ ತೇಜಃ ಪ್ರಭೃತಿ ಈಕ್ಷತೆ ಈಕ್ಷಿತ ಇವ ಈಕ್ಷತೆ ಇತ್ಯುಚ್ಯತೆ ಭೂತಂ. ಇತ್ಯುಚ್ಯತೆ ಭೂತಂ. ತೇಜಃ ಭೂತಂ ಉಚ್ಯತೆ. ತೇಜಃ ಎಂಬ ಭೂತ ಹೇಳುತ್ತೆ ಅಂತ. ಈಕ್ಷಿತವಾಗಿರುವಂತಹ ಸತ್ಯೆಂಬ ಕಾರಣದ ಪರಿಣಾಮ ಇದು. ಈಕ್ಷಿತವಾದ ಯಾವುದೋ ಸತ್ತು, ಅದೇನು ಅದು ಕಾರಣ. ಅದರ ಪರಿಣಾಮ ಎವಲ್ಯೂಷನ್. ಅದೇ ತೇಜಸ್ಸಾಗಿರೋದು, ಅದೇ ಅಪ್ಪಾಗಿರೋದು. ಸತ್ಯ ತೇಜಸ್ಸಾಗಿ ಸತ್ಯ ಅಪ್ಪಾಗಿರೋದ್ರಿಂದ ತೇಜಸ್ಸೇ ಮುಂತಾದ ತೇಜಸ್ಸು, ಅಪ್ಪು, ಭೂಮಿ ಇವುಗಳು ಸತ್ತಿನ ವಿಕಾರವಾದ್ರಿಂದ ಸತ್ತಿನ ಈಕ್ಷಿತವನ್ನೇ, ಸತ್ತಿಂದ ಈಕ್ಷಿತತ್ವ ನೋಡೋದು, ಕಾಣೋದು, ತಿಳ್ಕೋದು, ಯೋಚನೆ ಮಾಡೋದು ಒಂದು ಸತ್ತಿಂದೆ. ಅದು ನಿಯತ ಕ್ರಮ, ಒಂದು ಗೊತ್ತಾದ ಕ್ರಮದಿಂದ ಒಂದು ವಿಶಿಷ್ಟವಾದ ಗೊತ್ತಾದ ಕಾರ್ಯವನ್ನು ಉಂಟು ಮಾಡೋದು ಅನ್ನೋದನ್ನು ಕಂಡುಬಿಟ್ಟು ತೇಜಸ್ಸೆಂಬ ಭೂತವು ಆ ತೇಜಸ್ಸೇ ಮೊದಲಾದ ಭೂತಗಳು ನೋಡ್ತು ಅನ್ನೋದು ನೋಡಿದಂತೆ ನೋಡ್ತು ಅಂತ. ತೇಜಸ್ ನೋಡ್ತು, ತೇಜಸ್ಸು ನೀರು ಸೃಷ್ಟಿ ಮಾಡ್ತು, ಅದನ್ನ ತೇಜಸ್ ಯೋಚನೆ ಮಾಡಿದೆ. ನೀರು ಸಿಹಿ ಸೃಷ್ಟಿ ಮಾಡಿದೆ, ಅದು ನೀರು ಯೋಚನೆ ಮಾಡಿದೆ. ಭೂಮಿ ಅನ್ನವನ್ನು ಸೃಷ್ಟಿ ಮಾಡಿದೆ, ಅದು ಅನ್ನವನ್ನು ಸೃಷ್ಟಿ ಮಾಡಿದ ಮೇಲೆ ಅದು ಯೋಚನೆ ಮಾಡ್ತು ಅಂತ ಹೇಳಿ ಒಂದು ಉಪಚಾರಕ್ಕೆ ಹೇಳೋದು. ಇವ ಈಕ್ಷತೆ ಇವ ಅದೇ. ಇವಾಗ ಈಕ್ಷಿತತ್ವ ಇರೋದು ಯಾವುದಕ್ಕೆ? ಸತ್ತಿಗೆ. ಸತ್ತಿಂದ ಈಕ್ಷಿತತ್ವ ಅದರ ಪರಿಣಾಮ ಆಗಿದೆ ತೇಜಸ್ಸು ಅಪ್ಪವನ್ನ. ಆದ್ರೆ ಇದಕ್ಕೂ ಆರೋಪಿತವಾಗಿ ಈಕ್ಷಿತ ಇವ ಈಕ್ಷಿತ ಅಂತ ಹೇಳಿದೆ. ಅದು ಚೇತನ, ಸತ್ಯ ಚೇತನ, ಸತ್ಯ ಈಕ್ಷಿತರು, ಸತ್ಯ ಎಲ್ಲಕ್ಕೂ ಮೂಲ ಕಾರಣ. ಅದೇ ತೇಜಸ್ಸು ಅಪ್ಪು ಸಿಹಿಯಾಗಿರೋದ್ರಿಂದ ಅದರ ಪರಿಣಾಮ ಆಗಿರೋ ಇದಕ್ಕೂ ಆ ಧರ್ಮವನ್ನ ಆರೋಪ ಮಾಡಿದೆ, ಸತ್ತಿನ ಗುಣವನ್ನ. ಸತ್ಯ ಚೇತನ ತಾನೆ, ಅಷ್ಟೇ ಹೊರತು ಲೌಕಿಕವಾಗಿ ಇರ್ತಕ್ಕಂತಹ ಭೌತಿಕ ತೇಜಸ್ಸೇ ಯೋಚನೆ ಮಾಡ್ತು ನೋಡ್ತು ನಾವೇನ್ ಹೇಳ್ತಾ ಇಲ್ಲ. ಆ ರೀತಿ ಏನು ಅರ್ಥ ಮಾಡ್ಬೇಕಾಗಿಲ್ಲ. ನಾನು ಸತೋಪಿ ಉಪಚರಿತಮೇವ ಈಕ್ಷಿತ ಸ್ವಾಮಿ. ನಾನು ಸತೋಪಿ ಉಪಚರಿತಮೇವ ಈಕ್ಷಿತ. ಅಲ್ಲ ಸ್ವಾಮಿ, ಈ ಸತ್ತು ಈಕ್ಷತ ಯೋಚನೆ ಮಾಡ್ತು ಅಂದ್ರೆ ಮುಖ್ಯ ಹೊಂದತ್ತಾ? ಸತ್ತಿನ ಈಕ್ಷಣ, ಸತ್ತಿನ ನೋಟ, ಸತ್ತು ಯೋಚನೆ ಮಾಡೋದು ಅನ್ನೋದು ಅದು ಕ್ರಿಯಾರೂಪ. ಅದು ಈಕ್ಷಿತ ಸತ್ಯ ಉಂಟಾ? ಸತ್ತು ಯೋಚನೆ ಮಾಡ್ತು, ತಿಳ್ಕೊಳ್ತು ಅಂದ್ರೆ ಹೊತ್ತು ಟೈಮ್ ಇಲ್ಲ. ಸತೋಪಿ ಸತ್ತಿಗೂ ಉಪಚರಿತವಾಗಿಯೇ ಈಕ್ಷಿತ ಬರುತ್ತಲ್ಲ. ಸತ್ತು ನಿಜವಾಗಿ ಈಕ್ಷಣ ಮಾಡೋದಲ್ಲ. ಸತ್ಯವು ಅವಿಕ್ರಿಯ ತಾನೆ. ಅವಿಕ್ರಿಯವಾದದ್ದು ಈಕ್ಷೆ ಮಾಡ್ತಾನೆ ಹೆಂಗ್ ಬಂದತ್ತೆ? ಈಕ್ಷಣ ಅನ್ನೋ ಒಂದು ಕ್ರಿಯಾಪದದಿಂದ ಅದು ನುಟ್ ಪ್ರತ್ಯಯ, ಕ್ರಿಯಾರ್ಥ ಹೇಳುತ್ತೆ.
ಧಾತುವಿಂದ ಉತ್ಪನ್ನವಾದ ಎಲ್ಲಾ ಪದವು ಕ್ರಿಯೆಯನ್ನು ಹೇಳುತ್ತೆ. ಅದ್ರಲ್ಲಿ ಕ್ರಿಯೆ ಇಲ್ಲ. ಈ ಕ್ಷಣ ಅನ್ನೋದು ಒಂದು ಕ್ರಿಯೆ. ಸತ್ತು ಈ ಕ್ಷಣ ಮಾಡ್ತು, ಯೋಚನೆ ಮಾಡ್ತು, ತಿಳ್ಕೊಳ್ತು ಅಂತಂದ್ರೆ ಸತ್ತಿನಲ್ಲಿ ಕ್ರಿಯೆ ಇದೆ, ವಿಕಾರವಿದೆ ಅಂತ ಆಗತ್ತಲ್ಲ. ಅದಕ್ಕೂ ಹೊಂದೋದಿಲ್ವಲ್ಲ ಈ ಕ್ಷಣ ಮಾಡೋದಿಲ್ವಲ್ಲ. ಹಾಗಲ್ಲ. ಸತ್ಯದ ಈ ಕ್ಷಣ ಉಪಚರಿಸುವ ನಿಜ. ಆದರೆ ಸದೀಕ್ಷಣಸ್ಯ ಕೇವಲ ಶಬ್ದಗಮ್ಯತ್ವಾತ್ ಅಶಕ್ಯಂ ಉಪಚರಿತಂ ಕಲ್ಪಯಿತುಂ ತೇಜ ಪ್ರಭೃತೀನಾಂತೋ ಅನುಮೀಯತೆ ಮುಖ್ಯ ಈಕ್ಷಣಾಭಾವ ಇತಿ ಯುಕ್ತಂ ಉಪಚರಿತಂ ಕಲ್ಪಯಿತುಂ. ಅಲ್ಲ, ಸತ್ತು ಯೋಚನೆ ಮಾಡ್ತು ಅನ್ನೋದಿದೆಯಲ್ಲ, ಅದು ಲೋಕದವರು ಗೊತ್ತಾಗೋದಿಲ್ಲ. ಆ ಯೋಚನೆ ಮಾಡಿಲ್ಲ ಅಂದ್ರೆ ಶಾಸ್ತ್ರೀಕ ಗಮ್ಯ. ಅದು ಕೇವಲ ಅಂದ್ರೆ ಬರೀ ಶಬ್ದ ಅಂದ್ರೆ ಶಾಸ್ತ್ರಕ್ಕೆ ಗೊತ್ತಾಗುವಂಥದ್ದೇ ಹೊರತು ಅದು ಯೋಚನೆ ಮಾಡ್ಕೊಂಡು ವಿಚಾರ ತರ್ಕಕ್ಕೆ ಬುದ್ಧಿಗೆ ಗೊತ್ತಾಗುವುದು ಅಲ್ಲ. ಇದಂತಹ ಉತ್ತರ ಕೊಡೋ ಕ್ರಮ. ಇನ್ನೊಂದ್ ಕಡೆ ಹೇಗೆ ಉತ್ತರ ಕೊಡೋದು? ಹೌದು ಕಣಪ್ಪ, ಸತ್ತಿಗೆ ಈ ಕ್ಷಣ ಹೊಂದಲ್ಲ, ಆದ್ರೆ ಈ ಕ್ಷಣ ಮಾಡ್ತಾ ಇರೋ ಸತ್ತಿಗಿಂತ ಬೇರೆ ಅಲ್ಲ ಅಂತ ಹೇಳ್ಬೇಕಾಗತ್ತೆ. ಈ ಕ್ಷಣ ಅಂತ ಒಂದಿದ್ರೆ ಅದು ಸತ್ತೇ, ಅದು ಹಾಗೂ ಉತ್ತರ ಕೊಡೋದು. ಇವಾಗ ಹಾಗೂ ಉತ್ತರ ಕೊಡ್ತಾ ಇಲ್ಲ. ಸತ್ತು ಈ ಕ್ಷಣ ಮಾಡ್ತು, ಈ ಕ್ಷಣ ಮಾಡ್ತು ನೋಡ್ತು ಅಂತ. ನೋಡ್ಬೇಕಾದ್ರೆ ಚೇತನ ಆಗ್ಬೇಕು ಅಂತ. ಆ ನೋಡೋದು ಚೇತನತ್ವ, ನೋಡೋದು ಕ್ರಿಯೆ ಮಾಡಿರೋದು ಅನ್ನುವಂತಹ ಒಂದು ವಿಚಾರವು ಕೇವಲ ಶಬ್ದಗಮ್ಯ, ಅದು ಶಾಸ್ತ್ರಗಮ್ಯ, ಅದು ತರ್ಕಗಮ್ಯ ಅಲ್ಲ, ಬುದ್ಧಿಗಮ್ಯ ಅಲ್ಲ. ಅದನ್ನು ಉಪಚಾರ ಅಂತ ಇದು ನಮ್ಗೆ ಹೇಳಕ್ಕಾಗಲ್ಲ. ನೀ ಕಂಡಿದ್ಯೇನೋ, ಇಲ್ಲ ಅನ್ನೋದನ್ನು ಕಂಡಿದ್ಯೇನೋ. ಇಲ್ಲಿ ಯಶ್ ಇಲ್ಲ ಅನ್ಕೊಂಡು ಹೇಳ್ಬೋದು. ಹಾಗೆ ಸತ್ತು ಯೋಚನೆ ಮಾಡಲ್ಲ, ನೋಡ್ಬಿಟ್ಟು ಹೇಳ್ತಾ ಇದೀಯ, ನೋಡ್ದೇನೆ ಹೇಳ್ತಾ ಇದೀಯ. ನೋಡ್ದಿಂದ ಹೇಳಕ್ ಅಧಿಕಾರ ಇಲ್ವಲ್ಲ, ನೋಡಕ್ ಆಗೋದೇ ಇಲ್ಲಲ್ಲ. ಅದನ್ನ ಅದು ಯೋಚನೆ ಮಾಡ್ಕೊಂಡು ಶಾಸ್ತ್ರೀಕ ಗಮ್ಯ ತಾನೆ. ಶಾಸ್ತ್ರ ಯಥಾಶಾಸ್ತ್ರ ಶ್ರದ್ಧೇಯ. ಶಾಸ್ತ್ರ ಹೇಳಿದಾಗ ಒಪ್ಪಬೇಕೆ ಹೊರತು ಅದು ನಿಮ್ಗೆ ತರ್ಕ ಮಾಡಕ್ ಬರಲ್ಲ. ಆದ್ರಿಂದ ಕೇವಲ ಶಬ್ದಗಮ್ಯವಾದದ್ದಾದ್ರಿಂದ ಸತ್ತಿನ ಈಕ್ಷೆ ಎಂಬುದು ಅದನ್ನ ಉಪಚಾರ ಅಂತ ಹೇಳಿ ಕಲ್ಪಿಸಕ್ ಬರೋದಿಲ್ಲ. ತೇಜ ಪ್ರವೃತ್ತಿ, ತೇಜಸ್ಸೆ ಮುಂತಾದವರಿಗೆ ಅದು ಪ್ರತ್ಯಕ್ಷವಾಗಿದೆ. ಅವುಗಳಲ್ಲಿ ಈಕ್ಷಣತ್ವ ಅನುಮಾನ ಮಾಡ್ತೀವಿ. ಯಾಕೆ? ಮುಖ್ಯವಾದ ಈಕ್ಷಣತ್ವ ಇಲ್ಲ ಅಂತ. ಆದ್ರಿಂದ ಉಪಚಾರಕ್ಕೆ ಅದರ ಈ ಕ್ಷಣವನ್ನು ಇದು ಮಾಡ್ತೀವಿ. ಉಪಚಾರಕ್ಕೆ ಹೇಳ್ತಾ ಇದೆ, ಸತ್ತು ತೇಜಸ್ ಯೋಚನೆ ಮಾಡ್ತು, ನೀರು ಯೋಚನೆ ಮಾಡ್ತು ಒಂದು ಉಪಚಾರ. ಉಪಚಾರ ಅಂದ್ರೆ ಗೌಣ, ಸೆಕೆಂಡರಿ, ಮೈನ್ ಅಲ್ಲ, ಮುಖ್ಯ ಅಲ್ಲ. ಆದ್ರೆ ಸತ್ತು ಈ ಕ್ಷಣ ಮಾಡಿದ್ದು ಮುಖ್ಯವೇ. ಯಾಕೆಂದ್ರೆ ಅದು ಶಾಸ್ತ್ರೀಕ ಗಮ್ಯ, ಶಬ್ದೀಕ ಗಮ್ಯ ಹೊರಟು ಬುದ್ಧಿಗಮ್ಯ ಅಲ್ಲ, ತರ್ಕಗಮ್ಯ ಅಲ್ಲ. ಇದು ಗೊತ್ತಾಗಲ್ಲ, ಲೋಕ ಪ್ರಮಾಣ ಗೊತ್ತಾಗಲ್ಲ, ಅನುಮಾನ ಗೊತ್ತಾಗಲ್ಲ. ಅದೇನು ಇಲ್ಲ ಅಂತ ಹೇಳ್ಕೊಂಡು ನಿಮ್ಗೆ ಅಧಿಕಾರ ಇಲ್ಲ. ಇದೇನಕ್ಕೆ ಅಧಿಕಾರ ಇಲ್ವೋ, ಇಲ್ಲ ಅನ್ನೋಕ್ಕೂ ಅಧಿಕಾರ ಇಲ್ಲ. ಒಂದು ತರ್ಕ ನಿಜ, ಅದು ಯೋಚನೆ ಮಾಡ್ತು ಅಂತಂದ್ರೆ ಯೋಚನೆ ಒಂದು ಕ್ರಿಯೆ ಆದ್ರಿಂದ ಆ ಕ್ರಿಯೆಯಿಂದ ವಿಕಾರವಾಗುತ್ತೆ ಅಂತ ಆಗತ್ತಲ್ಲ ಅಂತ. ಅದನ್ನ ಅಂದ್ರೆ ಅದಕ್ಕೆ ಅವರು ಅಧ್ಯಾರೋಪ ಅಂತಾರೆ. ಸತ್ಯ ಯೋಚನೆ ಮಾಡ್ತು ಅಂತ ಹೇಳಿ ಅಧ್ಯಾರೋಪ ದೃಷ್ಟಿಗೆ ಹೇಳ್ತಾ ಇರೋದು ಅಂತ ಆ ರೀತಿ ಉತ್ತರ ಕೊಡ್ತಾರೆ. ಇನ್ನೊಂದು ರೀತಿ ಉತ್ತರ ಹೇಗೆ ಕೊಡ್ತಾರೆ? ಯೋಚನೆ ಮಾಡೋದು ಅಂತ ಎಲ್ಲಾದ್ರೂ ಒಂದು ಇದ್ರೆ ಅದು ಸತ್ಯ. ಸತ್ಯೋಚನೆ ಮಾಡುತ್ತೆ ನಾವನ್ನಲ್ಲ, ಯೋಚನೆ ಮಾಡೋದು ಸತ್ಯಕ್ಕಿಂತ ಬೇರೆ ಇನ್ನೊಂದು ಆಗಕ್ಕೆ ಸಾಧ್ಯ ಇಲ್ಲ. ಅದು ಹಾಗೆ ಉತ್ತರ ಕೊಡ್ತಾರೆ. ಅದು ಒಂದು ರೀತಿ ಉತ್ತರ ಎಷ್ಟು ತರಹ ಕೊಡ್ತಾರೆ. ಇವಾಗ ಈ ಬೇರೆ ರೀತಿ ಉತ್ತರ ಕೊಟ್ಟಿದ್ದಾರೆ. ಶಾಸ್ತ್ರೀಕ ಗಮ್ಯ ಕಳಪ್ಪ, ಸತ್ಯದ ಈ ಕ್ಷಣ ಅದು ಪ್ರತ್ಯಕ್ಷ ಗಮ್ಯ ಅಲ್ಲ, ಅನುಮಾನ ಗಮ್ಯ ಅಲ್ಲ, ತರ್ಕಗಮ್ಯ ಅಲ್ಲ, ಬುದ್ಧಿಗಮ್ಯ ಅಲ್ಲ. ಅದರಿಂದ ಅದನ್ನು ಉಪಚಾರ ಮಾಡಕ್ ಬರೋದಿಲ್ಲ. ತೇಜಸ್ಸೆ ಮುಂತಾದವುಗಳಿಗೆ, ತೇಜಸ್ಸು ಅಪ್ಪು ಭೂಮಿಗೆ ಈ ಕ್ಷೇತ್ರತ್ವ ಅನುಮಾನ ಮಾಡ್ತೀವಿ. ಯಾಕೆಂದ್ರೆ ಮುಖ್ಯವಾದ ಈ ಕ್ಷಣ ನಮ್ಗೆ ಕಾಣೋದಿಲ್ಲ. ಆದ್ದರಿಂದ ಅದರಲ್ಲಿ ಉಪಚಾರ ಕೇಳಿದ್ರೆ ಒಪ್ಕೊಳ್ಬಹುದು ಅಂದ್ರು. ನಾನು ಸತೋಪಿ ಮೃದ್ಧತ್ ಕಾರಣತ್ವಾಸು ನನು ಸತೋಪಿ ಅಚೇತನತ್ವಂ ಶಕ್ಯವನುಮಾತುಂ. ಅಚೇತನತ್ವಂ ಶಕ್ಯವನುಮಾತುಂ. ಇದು ತರ್ಕದಿಂದ ಮಾಡ್ತಿದ್ರು ಆಕ್ಷೇಪ. ಏನು ಅಂದ್ರೆ ಯಾವ್ಯಾವ್ದು ಉಪಾದಾನ ಕಾರಣವೋ ಅದು ಅಚೇತನವಾಗಿರ್ಬೇಕು ಅಂತ ಲೋಕದಲ್ಲಿ ಕಂಡಿದೆ. ಮಣ್ಣು ಉಪಾದಾನ ಕಾರಣ ಯಾವುದಕ್ಕೆ? ಮಡಿಕೆ, ಕುಡಿಕೆ ಎಲ್ಲದಕ್ಕೂ. ಚಿನ್ನ ಉಪಾದಾನ ಕಾರಣ. ಹಾಗೆ ಹತ್ತಿ ಉಪಾದಾನ ಕಾರಣ. ಅದೇ ಬೇರೆ ಆಕಾರ. ಉಪಾದಾನ ಕಾರಣ ಚೇತನವಾಗಿರೋದು ಎಲ್ಲೂ ಲೋಕದಲ್ಲಿ ಕಂಡಿಲ್ಲ. ಮಣ್ಣು ಸತ್ತು ಮಣ್ಣಿನಂತೆ ಉಪಾದಾನ ಕಾರಣ ನೀವೇ ಹೇಳಿದ್ದೀರ. ಉಪಾದಾನ ಕಾರಣ ಆದ್ರೆ ಮಣ್ಣು ಹೇಗೆ ಅಚೇತನವೋ ಸತ್ತು ಅಚೇತನ ಆಗ್ಬೇಕಲ್ಲ. ಸಾಂಖ್ಯನ ಆಕ್ಷೇಪ. ಯಾವುದನ್ನು ಉಪಾದಾನ ಕಾರಣ ನೀವು ಅಂತೀರೋ ಉಪಾದಾನ ಕಾರಣ ಚೇತನವಾಗೋದು ಬರೋದಿಲ್ಲ ಅಂತ ಒಂದು ನಿಯಮ ಇದೆ. ಲೋಕದಲ್ಲಿ ಕಂಡ ನಿಯಮ ಇದು. ಇದನ್ನು ಅಲ್ಲಿಗೆ ಅಪ್ಲೈ ಮಾಡ್ತಾ ಇದ್ದಾನೆ.
ಉಪಾದಾನ ಕಾರಣ ಚೇತನ ಆಗಿರೋದಿಲ್ಲ, ಅದು ತೋರಿಸಿ ನೋಡೋಣ. ಎಲ್ಲೂ ಇದೆ ಮೇಲೆ ಅದನ್ನು ಉಪಾದಾನ ಕಾರಣ ನೀವು ಉಟ್ಕೊಂಡಿರುವಾಗ ಅದು ಅಚೇತನ ಆಗ್ಬೇಕಲ್ಲ ಅಂತಂದ. ಹಾಗೆ ಅನುಮಾನ ಮಾಡ್ಬೇಕಾಗತ್ತೆ. ಈ ಸತ್ತು ಚೇತನ ಸತ್ತು ಉಪಾದಾನ ಕಾರಣವ ನಿಮಿತ್ತ ಕಾರಣವ? ನಿಮಿತ್ತ ಕಾರಣ ಅದು ಉಪಾದಾನ ಕಾರಣ ಬೇರೆ ಇನ್ಯಾವುದೋ ಆಗುತ್ತೆ. ಬ್ರಹ್ಮ ಜಗತ್ತು ಕಾರಣ ಅಲ್ಲ ಅಂತ ಆಗುತ್ತೆ. ಯಾರ? ಅವನೇ ಉಪಾದಾನ ಕಾರಣ, ಅವನೇ ತದಾತ್ಮಾನ ಸ್ವಯಂ ಪುರುಷ ಹೇಳಿರೋದು. ತನ್ನನ್ನೇ ಮಾಡ್ಕೊಂತ ಪ್ರಕೃತಿಶ್ಚ ಪ್ರತಿಜ್ಞಾ ದೃಷ್ಟಾಂತಾನುಪರೋಧ ಸೂತ್ರದಲ್ಲಿ ಉಪಾದಾನ ಕಾರಣವು ಪರಮಾತ್ಮನೇ, ನಿಮಿತ್ತ ಕಾರಣವು ಪರಮಾತ್ಮನೇ. ಅವನಿಗೆ ಏಕಮೇವ ದ್ವಿತೀಯ ಆದ್ರೂ ಅವನಿಗೆ ಇನ್ನೊಬ್ಬ ನಿಮಿತ್ತ ಇದ್ದ. ಮತ್ತೆ ಉಪಾದಾನ ಕಾರಣ ಅವನೊಬ್ಬನೇ ಇದ್ದಾಗ ಅವನೇ ಉಪಾದಾನ ಕಾರಣ. ಆದ್ರೆ ನಿಮಿತ್ತ ಕಾರಣ ಅವನೇ, ಉಪಾದಾನ ಕಾರಣ ಅವನೇನು ಆಗ ನಾವು ಲೋಕದಂತೆ ನಿಮಿತ್ತ ಉಪಾದಾನ ಅಲ್ಲ. ಲೋಕದ ನಿಮಿತ್ತ ಕಾರಣ ದೇಶಕಾಲದಲ್ಲಿರೋದು, ಉಪಾದಾನ ಕಾರಣವು ಸೃಷ್ಟಿ ಇದೇ ಇರೋದು. ಆದರೆ ಇದರ ಕಾರಣತ್ವ ಮುಖ್ಯ ಕಾರಣತ್ವ ಅಲ್ವೇ ಇಲ್ಲ, ಕಲ್ಪಿತ. ಇವನೇ ಜಗತ್ತಾಗಿ ತೋರ್ತಾ ಇದ್ದಾನೆ. ಹಗ್ಗ ಹೇಗೆ ಹಾವಾಗಿ ತೋರಿಸ್ತೋ ಹಾಗೆ ಸತ್ತು ಜಗತ್ತಾಗಿ ತೋರ್ತಾ ಇದೆ. ಸತ್ತನ್ ಜಗತ್ತಾಗಿ ಕಾಣ್ತಾ ಇದ್ದೀವಿ, ಸತ್ತನ್ ಜಗತ್ತಾಗಿ ನಾವು ನೋಡ್ತಾ ಇದ್ದೀವಿ, ಸತ್ತು ಆಗ್ತದೆ ತೋರಿಸ್ಕೊಳ್ತಾ ಇದೆ. ಅದೇ ಕಾರಣ. ಇಲ್ಲಿ ಕಾರಣ ಅಂತ ಹೇಳ್ಬೇಕು ಅರ್ಥ ಏನು ಗೊತ್ತಾ? ವೇದಾಂತದಲ್ಲಿ ಕಲ್ಪನೆಗೆ ಆಧಾರ, ಆಶ್ರಯ, ಆಲ್ಪದ, ಆಸ್ಪದ ಅಂತ ಅಷ್ಟೇ ಕಾರಣ ಅಲ್ಲ. ಅಷ್ಟೇ ಹೊರತು ಕಾರಣ ನಿಯತ ಪೂರ್ವ ಕಾಲವರ್ತಿ ಕಾರಣವಲ್ಲ. ತರ್ಕಶಾಸ್ತ್ರದಲ್ಲಿ ಕಾರಣಕ್ಕೆ ಒಂದು ಡೆಫಿನೇಷನ್ ಕೊಡ್ತಾರೆ. ಏನು ಡೆಫಿನೇಷನ್? ನಿಯತ ಪೂರ್ವ ಕಾಲವರ್ತಿ ಕಾರಣಂ. ಒಂದು ಗೊತ್ತಾದ ಹಿಂದಿನ ಕಾಲದಲ್ಲಿ ಇರೋದೇ ಕಾರಣ. ಗಡಿಗೆಗಿಂತ ಹಿಂದಿನ ಕಾಲದಲ್ಲಿ ಇರೋದು ಮಣ್ಣು, ಆದ್ರೆ ಮಣ್ಣು ಕಾರಣ. ಆಭರಣಕ್ಕಿಂತ ಹಿಂದಿನ ಕಾಲದಲ್ಲಿರೋದು ಚಿನ್ನ ಅಂತ. ಇದು ಲೋಕದಕ್ಕೆ ಈ ನಿಯಮ ಹೊಂದತ್ತೆ. ಆದರೆ ಕಾಲವೂ ಕಾರ್ಯವಾದಾಗ, ಕಾಲವೂ ಎಫೆಕ್ಟ್ ಆದಾಗ, ಕಾಲ ದೇಶ ಸಮೇತವಾದ ಜಗತ್ತಿಗೆ ಬ್ರಹ್ಮ ಕಾರಣ ಅನ್ನುವಾಗ ಲೋಕದಂತೆ ಕಾರಣ ಅಲ್ಲ ಅದು. ಲೋಕದಲ್ಲಿ ಕಾರಣ ಅನ್ನೋದು ಒಂದು ಕ್ರಿಯೆಯಿಂದ ಅಥವಾ ಒಂದು ವಿಶೇಷದಿಂದ ಕಾರಣ ಬರುತ್ತೆ. ಇಲ್ಲಿ ಬ್ರಹ್ಮ ಕಾರಣ ಅನ್ನೋದು ಆ ರೀತಿ ಅಲ್ಲ. ಬ್ರಹ್ಮ ಇದ್ದಾಗಿದ್ದು ಆ ರೀತಿ ತೋರು. ಅವನು ಹೇಳ್ತಾನೆ ಸತ್ತು ಕೂಡ ಮೃದ್ವತ್ ಮಣ್ಣಿನಂತೆಯೇ ಕಾರಣವಾಗಿರುತ್ತದೆ. ಆದ್ದರಿಂದ ಅದು ನೀವು ಒಪ್ಕೊಂಡಿದ್ದೀರಿ ಉಪಾದಾನ ಕಾರಣ ಅಂತ. ಅದು ಅಚೇತನ ಅಂತ ಅನುಮಾನ ಮಾಡಬೇಕಾಗತ್ತಲ್ಲ ಅಂದಾಗ ಅತಃ ಪ್ರಧಾನಸ್ಯೈವ ಅಚೇತನಸ್ಯ ಸತಃ ಚೇತನಾರ್ಥತ್ವಾತ್ ನಿಯತ ಕಾಲ ಕ್ರಮ ವಿಶಿಷ್ಟ ಕಾರ್ಯೋತ್ಪಾದಕತ್ವಾಚ್ಚ ಐಕ್ಯತ ಇವ ಇತಿ ಶಕ್ಯಮನುಮಾತುಂ ಉಪಚರಿತಮೇವ ಈ ಕ್ಷಣಂ. ಸ್ವಾಮಿ ಒಂದು ಕೆಲಸ ಮಾಡೋಣ, ಒಂದು ಕಾಂಪ್ರಮೈಸ್ ಮಾಡ್ತೀನಿ ಅಂತ ಹೇಳಿ ಸಾಂಖ್ಯ ಬರ್ತಾ ಇದ್ದಾನೆ. ನಿಮ್ಮ ಬ್ರಹ್ಮ ಜಗತ್ತಿಗೆ ಉಪಾದಾನ ಕಾರಣ ಅಂತ ಆದ್ರೆ ಅದು ಅಚೇತನ ಅಂತ ಆಗತ್ತೆ. ಯಾಕೆಂದ್ರೆ ಉಪಾದಾನ ಕಾರಣವಾಗಿರೋದು ಎಲ್ಲೂ ಲೋಕದಲ್ಲಿ ಚೇತನವಾಗಿರೋದು ಕಂಡು ಬಂದಿಲ್ಲ. ಆದ್ರೆ ಬ್ರಹ್ಮ ಅಚೇತನ ಅಂತ ಅನ್ನೋದು ನಿಮಗೂ ಇಷ್ಟ ಇಲ್ಲ, ಶಾಸ್ತ್ರಕ್ಕೂ ಇಷ್ಟ ಇಲ್ಲ, ಯಾರಿಗೂ ಒಪ್ಪಕ್ಕಾಗಲ್ಲ. ಆದ್ರೆ ಏನ್ ಮಾಡೋಣ, ಪ್ರಧಾನ ಅಂತ ಒಂದಿದೆ ಜಗತ್ತಿನ ಕಾರಣ. ಇದು ಕಾರಣ ಸ್ವರೂಪ, ಬೀಜ ರೂಪ, ಕಾರಣ ರೂಪ, ಮೂಲ ರೂಪ ಎಲ್ಲ ಒಂದೇ. ಪ್ರಧಾನ ಅಂದ್ರೆ ಸತ್ವಗುಣಗಳ ಸಾಮ್ಯಾವಸ್ಥೆ, ಅದನ್ನೇ ಪ್ರಕೃತಿ ಪ್ರಧಾನ. ನೀವು ಅವ್ಯಾಕೃತ ಅವ್ಯಕ್ತ ಅಂತ ಕರಿತೀರಾ. ನೀವು ಜಗತ್ತಿನಲ್ಲೂ ಬೀಜ ರೂಪನ ಅಡಗಿರುತ್ತೆ ಅಂತೀರಾ. ನಾವು ಈಕ್ವಲ್ ಪ್ರಪೋರ್ಷನ್ ಇರುತ್ತೆ ಎಲ್ಲ. ಸತ್ವಗುಣ, ರಜೋಗುಣ, ತಮಗುಣ 100 ಇದ್ಬಿಟ್ರೆ ಪ್ರಳಯ. ಅದು ವೇರಿಯೇಷನ್ ಆದ್ರೆ ಸೃಷ್ಟಿಯಿಂದ ನಮ್ಮ ಸಿದ್ಧಾಂತ. ನಮ್ಮಲ್ಲಿ ಯಾರ್ದು ಸಾಂಖ್ಯ ಸಿದ್ಧಾಂತ. ಏನಾದ್ರೆ ಒಟ್ಟು ಶಬ್ದ ಭೇದ ಇರ್ಬೋದು, ಒಟ್ಟು ಪ್ರಕೃತಿಯು ಪ್ರಧಾನವೂ ಅವ್ಯಾಕೃತವೂ ಅವ್ಯಕ್ತವೂ ಎಲ್ಲ ಸಿನಾನಿಮ್ಸ್, ಒರೇ ಪದ. ಒಂದೇ ವ್ಯತ್ಯಾಸ ಅಂದ್ರೆ ಇದು ಈಶ್ವರಾಧೀನ ಕಲ್ಪಿತ, ಅವಿದ್ಯಾ ಕಲ್ಪಿತ ಅಂತ ನಾವು ಅಂತೀವಿ. ಅವರು ಸ್ವತಂತ್ರ ಅವಿದ್ಯಾ ಕಲ್ಪಿತ ಅಂತ ಅವ್ರು ಅನ್ನೋಲ್ಲ. ಪ್ರಧಾನವನ್ನ ಸತ್ಯ ಅಂತ ಅವ್ರು ದ್ವೈತಿಗಳು. ಅವಿದ್ಯಾ ಕಲ್ಪಿತ ಅನ್ನೋಲ್ಲ. ಇರ್ಲಿ, ಇವಾಗ ಪ್ರಧಾನ ನಾವು ಯಾವ್ಯಾವ ಒಂದು ಕಲ್ಪಿಸುತ್ತಾ ಇದ್ದೀವಲ್ಲ, ಆ ಪ್ರಧಾನವು ಅಚೇತನವಾಗಿದ್ದು ಚೇತನಗೋಸ್ಕರ ಕೆಲಸ ಮಾಡ್ತದೋ. ಇವಾಗ ಇಲ್ಲಿರೋ ಅನ್ನ, ತವ್ವೆ, ಪಲ್ಯ ಎಲ್ಲ ಯಾರಿಗೋಸ್ಕರ ಇರೋದು? ಚೇತನ ಆತ್ಮನಾಗಿದೆ. ಈ ಪ್ರಕೃತಿ ಇರೋದು ಯಾರಿಗಾಗಿ?
ಚೇತನಕ್ಕಾಗಿ. ಈ ಕಾರ್ಯವಾದ ಜಗತ್ತು ಹೇಗೆ ಚೇತನಕ್ಕಾಗಿದೆಯೋ ಇದರ ಕಾಣುವಾದ ಪ್ರಧಾನವೂ ಚೇತನಕ್ಕಾಗಿ ಇರೋದು, ಚೇತನ ಅಧೀನ ಆ ಪ್ರಧಾನ. ಹಾಗಾಗಿ ಚೇತನಗೋಸ್ಕರ ಇದ್ದರಿಂದ ಅದು ಒಂದು ಗೊತ್ತಾದ ಕಾಲ, ಅದಕ್ಕೆ ಇಂಥ ಟೈಮಲ್ಲಿ ಸೃಷ್ಟಿ ಆಗ್ಬೇಕು, ಆಮೇಲೆ ಇಂಥ ಕ್ರಮದಲ್ಲಿ ಆಗ್ಬೇಕು, ಆಕಾಶಾದಿ ಕ್ರಮದಲ್ಲೋ ವಾಯುವಾದಿ ಕ್ರಮದಲ್ಲೋ ಆಗ್ಬೇಕು, ವಿಶಿಷ್ಟವಾದ ಕಾರ್ಯ ಹೀಗಿರ್ಬೇಕು ಅಂತ, ವಾಯು ಹೀಗಿರ್ಬೇಕೋ, ಬೆಂಕಿ ಹೀಗಿರ್ಬೇಕೋ, ನೀರು ಹೀಗಿರ್ಬೇಕು ಅಂತ ಅದಕ್ಕೊಂದಿದೆ. ಬೆಂಕಿ ಕಾರಣ, ನೀರು ಕಾರ್ಯವಾದರೂ ನೀರು ಕುಡಿಯೋ ಬರುತ್ತೆ, ಬೆಂಕಿ ಕುಡಿಯೋಕ್ಕಾಗಲ್ಲ. ನೀರನ್ನು ಮುಟ್ಬೋದು, ಬೆಂಕಿ ಮುಟ್ಟಕ್ಕಾಗಲ್ಲ, ಕಾರ್ಯಕಾರಣ ಭಾವ ಇದೆ. ನೀರು ಸ್ನಾನ ಮಾಡಬಹುದು, ಬೆಂಕಿ ಸ್ನಾನ ಮಾಡಬಹುದು. ನೀರು ಹಾಕಿದ್ರೆ ಬೆಂಕಿ ಆರೋಗುತ್ತೆ, ಕಾರಣ ಕಾರ್ಯದಿಂದ ಆರೋಗುತ್ತೆ. ಅಲ್ಲದು ಗಡಿಗೆ ಮಣ್ಣು ಬಿದ್ದು ಮಣ್ಣು ಅಳಿಸೋಗ್ಬಿಡುತ್ತಾ. ಇಲ್ಲಿ ನೋಡಿ, ನೀರು ಹಾಕಿದ್ರೆ ಬೆಂಕಿ ಆರೋಗುತ್ತೆ, ಅದು ಕಾರಣ ಅಂತೀವಿ ನಾವು. ಬೆಂಕಿ ಕಾರಣ ಅಂತೀವಿ, ನೀರಿನ ಕಾರ್ಯ. ಹೆಂಗೆ ಕೇಳ್ಬೋದು, ಅದು ಬೇರೆ ವಿಚಾರ ಇದೆ. ಹೆಜ್ಜಕ್ಕೆ ಒಂದು ನಿಯತವಾದ, ಒಂದು ಗೊತ್ತಾದ ಕಾಲ ಕ್ರಮ, ಒಂದು ವಿಶಿಷ್ಟವಾದ ಕಾರ್ಯ ಇದನ್ನು ಉಂಟು ಮಾಡುತ್ತದೆ. ಯಾವುದೋ ಪ್ರಧಾನ ಉಂಟು ಮಾಡುತ್ತದೆ. ಆದ್ರಿಂದ ಐಕ್ಯತ ಇವ ಐಕ್ಯತ. ಯೋಚನೆ ಮಾಡ್ಕೋ ಇದೆಯೋ ಅನ್ನೋ ಹಾಗೆ ಯೋಚನೆ ಮಾಡ್ತಿದೆ ಅನ್ಬೇಕು. ದಡ ಬೀಳ್ತೀನಿ ಅಂತ ಇದೆ, ಆ ಮನೆ ಬೀಳ್ತೀನಿ ಅಂತ ಇದೆ ಅಂತ ಔಪಚಾರಿಕ ಹೇಳ್ತೀವಿ. ಬೀಳ್ತಾ ಇರೋದನ್ನ ನೋಡಿ, ನೋಡ ಆ ಮನೆ ಬೀಳ್ತಾ ಇದೀನಿ ಅಂತ ಇದೆ ಅಂತ ಇವನ ಇದನ್ನ ಕರ್ತೃತ್ವವನ್ನು ಅದಕ್ಕೆ ಆರೋಪ ಮಾಡ್ತಾ ಇದ್ದಾರೆ. ಆರೋಪ ಮಾಡಿ ಹೇಳ್ತಾ ಇರೋ ಪ್ರಯೋಗವೇ ಹೊರತು ನಿಜವಾಗಿ ಅದಕ್ಕೆ ಚೇತನ ಇದೆ ಅಂತ ಅರ್ಥ ಅಲ್ಲ. ಐಕ್ಯತ ಇವ ಐಕ್ಯತ ಅದ್ ಮಾಡಿ ಯೋಚನೆ ಮಾಡ್ತು ಹಾಗೆ ಯೋಚನೆ ಮಾಡ್ತು ಅಂತ ಅರ್ಥ ಮಾಡ್ಬೇಕು ಹೊರತು ಇವಾಗ ಯೋಚನೆ ಮಾಡ್ತು ಅಂತ ಅನ್ಬಾರ್ದು. ಅದು ಪ್ರಧಾನದ ವಿಚಾರ, ಪ್ರಧಾನ ಸೃಷ್ಟಿ ಮಾಡಿದ್ದು, ಪ್ರಧಾನದ್ದೇ ಎಫೆಕ್ಟ್ ಜಗತ್ತು, ನಿಮ್ಮ ಬ್ರಹ್ಮ ಜಗತ್ ಕಾರಣ ಅಲ್ಲ ಅಂತ ಸಾಂಖ್ಯ ಬಂದು ಕೂತ್ಕೊಂಡ. ಇಲ್ಲಿ ಸತ್ತು ಜಗತ್ ಕಾರಣ ಅಂತಂದ್ರೆ ಸತ್ತಲ್ಲ, ಪ್ರಧಾನ. ಅದಕ್ಕೆ ಪ್ರಧಾನ ಅಂದ್ರೆ ಇದು ಪ್ರಕೃತಿ, ಪ್ರಧಾನ ಪ್ರಕೃತಿ, ಕರೆಕ್ಟ್. ಅದಕ್ಕೆ ಸತ್ಯದ ಸ್ತಂಭಗಳ ಸಾಮ್ಯಾವಸ್ಥೆ, ಅದು ಈಕ್ವಲ್ ಪ್ರಪೋರ್ಷನ್ ಇರುತ್ತೆ. 3 100 ಇದ್ಬಿಟ್ರೆ ಪ್ರಳಯ, ಅದು ವೇರಿಯೇಷನ್ ಆಯ್ತು ಅಂತ ಸೃಷ್ಟಿ ಆಗುತ್ತೆ. ನಾವು ಆ ಪ್ರಕೃತಿಯನ್ನೇ ಅವ್ಯಾಕೃತ ಅವ್ಯಕ್ತ ಅಂತೀವಿ. ಆದ್ರೆ ನಾವು ಎಲ್ಲವೂ ಬೀಜ ರೂಪದಲ್ಲಿ ಅಲ್ಲಿ ಅಡಗಿರುತ್ತೆ. ಸುಷುಪ್ತಿಯಲ್ಲಿ ಹೇಗೋ ಹಾಗೆ ಎಲ್ಲವೂ ಅಲ್ಲಿ ಅಡಗಿರುತ್ತೆ ಅಂತ ಅಂತೀವಿ ನಾವು. ಸತ್ಯದ ಸ್ತಂಭಗಳು ಸಾಮ್ಯಾವಸ್ಥೆ ಹಾಗೆ ಹೇಳಲ್ಲ. ಅಷ್ಟೇ ಅಲ್ಲದೆ ನಾವು ಅವಿದ್ಯಾ ಕಲ್ಪಿತ ಅಂತೀವಿ. ಆತ್ಮದಲ್ಲಿ ಕಲ್ಪಿತವಾಗಿರೋದು ಸ್ವತಂತ್ರವಲ್ಲ ಅಂತೀವಿ. ಅವರು ಅವಿದ್ಯಾ ಕಲ್ಪಿತ ಅನ್ನೋದು, ಅದನ್ನ ಸ್ವತಂತ್ರವಾದ ಸತ್ಯವಾದ ಪರಮಾನಂದ ಆತ್ಮ ತಿಳ್ಕೊಂಡ್ರು ಅದು ಸುಳ್ಳಾಗಲ್ಲ ಅಂತಾರೆ. ಅದು ಬಳಗದಿರೋದು ಪ್ರಪಂಚ ಬಳೆ ಪ್ರಪಂಚ ಇದೆ. ನೀನು ಮುಕ್ತಿಲಾಗ್ತೀಯ. ಪ್ರಪಂಚ ನಾನು ಎರಡಿಲ್ಲ ಕಣಯ್ಯ. ನನ್ನನ್ನು ಅರಿದೇ ಇದ್ದಾಗ ನಾನು ಪ್ರಪಂಚ ಅಂತ ಎರಡಾಗಿ ತೋರ್ತಾ ಇದ್ದೀನಿ. ನನ್ನನ್ನು ನಿಜವಾದ ನಾನು ಗುರುತಿಸ್ಕೊಂಡೆ ಅಂದ್ರೆ ನನ್ನ ಬಿಟ್ಟು ಪ್ರಪಂಚ ಇರೋದೇ ಇಲ್ಲ. ಅಲ್ಲ, ನಾವು ವೇದಾಂತ ಮಾತಾಡ್ತಾ ಇದ್ರೆ ಈ ಸಾಂಖ್ಯರು ಯಾಕೆ ಬಂದ್ರು ಮಧ್ಯದಲ್ಲಿ? ಮತ್ತೆ ಅವರು ಸಾಂಖ್ಯರ ಪ್ರಕ್ರಿಯೆ ಇದು ಹೇಳ್ತಾ ಇದೆ ಅಂತ ಸಾಂಖ್ಯ ಇದು ನನ್ನ ಪ್ರಕ್ರಿಯೆ ಹೇಳ್ತಾ ಇರೋದು, ನಿಮ್ ಶ್ರುತಿ ನಿಮ್ದಲ್ಲ ಅಂತ ಅವನು ಶುರು ಮಾಡ್ಕೊಡ್ತಾ ಇದ್ದಾನೆ. ಸಾಂಖ್ಯ ನಿಮ್ ಶ್ರುತಿ ಹೇಳ್ತಾ ಇದೆಯಲ್ಲ, ತೇಜ ಇಚ್ಛತ ತಾ ಆಪ ಇಚ್ಛಂತ ತಾ ಅನ್ನೋ ಅದೆಲ್ಲ ನಮ್ದು ಪ್ರಕ್ರಿಯೆ ಸ್ವಾಮಿ. ನೀವು ನಿಮ್ದು ಭ್ರಾಂತರಾಗಿದ್ದೀರಾ, ನಿಮ್ದಲ್ಲ ವಿಚಾರ, ಇದು ನಮ್ಮ ಪ್ರಧಾನ ವಿಚಾರ ಹೇಳ್ತಾ ಇದೆ ಅಂತ ಇದ್ದಾನೆ. ಅದನ್ನ ಅಲ್ಲ, ಇದು ವೈದಿಕ ಪ್ರಕ್ರಿಯೆ, ನೀವು ಹೇಳ್ತಾ ಇಲ್ಲ ಅಂತ ತೋರಿಸ್ಕೊಳ್ಬೇಕು. ಅದಕ್ಕೋಸ್ಕರ ತಗೊಂಡ್ಬರ್ತಾ ಇದ್ದಾರೆ ಭಾಷೆಕಾರ, ಅದನ್ನ ಅನುವಾದ ಮಾಡ್ತಾ ಇದ್ದಾರೆ. ಪ್ರಸಂಗ ಬಂತು. ದೃಷ್ಟಶ್ಚ ಲೋಕೆ ಅಚೇತನೆ ಚೇತನವದ್ ಉಪಚಾರ. ದೃಷ್ಟಶ್ಚ ಲೋಕೆ ಚೇತನೆ ಅಚೇತನೆ ಚೇತನವದ್ ಉಪಚಾರ. ಲೋಕದಲ್ಲೂ ಕೂಡ ಕಂಡಿದೆ, ಅಚೇತನವಾದದ್ರಲ್ಲಿ ಚೇತನದಂತೆ ಉಪಚಾರ ಪ್ರಯೋಗ ಕಂಡಿದೆ. ಎಲ್ಲೇ ಯಥಾ ಕೂಲಂ ಪಿಪತಿಷತಿ, ಯಥಾ ಕೂಲಂ ಪಿಪಿತಿ, ಹೇಗೆ ದಡ ನೋಡಿ ಜರ್ಕೋತೀನಿ ಬೀಳ್ತೀನಿ ಅಂತ ಇದೆ ಕಣ. ಹೋಗ್ಬೇಡ್ರಿ ದಡ ಜರ್ಕೊಂಡ್ ಬಿತ್ಕೊಂಡು ಕಸ್ಕೊಂಡ್ಬಿಟ್ಟು ಅಂದ್ರೆ ಮಣ್ಣು ಮುಚ್ಕೊಂಡ್ಬಿಡುತ್ತೆ, ಸತ್ತೋಗ್ಬಿಡ್ತೀರಾ. ಬೀಳ್ತೀನಿ ಅಂತ ಇದೆ ಆ ದಡ ಬೀಳ್ತೀನಿ ಅಂತ ಇದೆ ಅಂತ ಹೇಳಿ ಇವರು ಅದಕ್ ಮೇಲೆ ಆರೋಪ ಮಾಡ್ತಿದ್ದಾರೆ ಕರ್ತೃತ್ವವನ್ನ. ಅದನ್ನತ್ತಾ ನಾನು ಬೀಳ್ತೀನಿ ಅಂತ, ಅದು ಬೀಳ್ತೀನಿ ಅಂತ ಇದೆ ಅಂತ ಇವ್ರು ಅಂತಾರೆ. ಇವರ ಒಂದು ಕಾನ್ಸೆಪ್ಟ್ ಅನ್ನ ಅದರ ಮೇಲೆ ಹಾಕಿ ಆ ಕರ್ತೃತ್ವವನ್ನು ಉಪಚಾರಕ್ಕೆ ಹೇಳಿ ಕೂಲಂ ಪಿಪತಿಷತಿ, ಪತಿತು ಬಿಚ್ಚತಿ ಪಿಪತಿಷತಿ, ಬೀಳ್ಬೇಕು ಅಂತ ಇದೆ. ಮಳೆ ಕರೀತೀನಿ ಅಂತ ಇದೆ. ಮೋಡಕ್ಕೆ ಮಳೆ ಕರೀತೀನಿ ಅಂತ ಗೊತ್ತಾ? ಅರಿವಿದೆಯಾ?
ಗುಡುಗು ಬರ್ತಾ ಇದೆ, ಅದೇ ಮಳೆ ಬರ್ತೀನಿ ಅಂತ ಇದೆ ಕಣ ಅದು ಅಂತಂದ್ರೆ, ಬಾಗಿಲು ಹೊಡೀತು ಅಂದ್ರೆ ಬಾಗಿಲು ಹೊಡಿಬೇಕು ಅಂತಿದ್ಯಾ, ಬಾಗಿಲು ಹೊಡಿತು ಅಂತ ಬಾಗಿಲು ಬೇಕು ಹೊಡಿ, ನೀನ್ ಹೊಡಿಸ್ಕೊಡು. ಕಲ್ಲು ಎಡಿಯಿಲ್ಲ, ನೀನ್ ಎಡಿಯಿತು, ಕಲ್ಲು ಎಡಿಬಿಟ್ಟೆ ಅಂತಾನೆ. ಕಲ್ಲನ್ನು ಎಡಿಬಿಟ್ಟು ಕಲ್ಲೇ ಎಡಿಬಿಟ್ಟ, ಗೋಡೆ ಹೊಡೀತು, ಗೋಡೆ ಹೊಡೆಯುತ್ತ. ನಾವು ಅಚೇತನಕ್ಕೂ ಚೇತನದಿಂದ ಉಪಚಾರ ಮಾಡಿ ಲೋಕದಲ್ಲಿ ಕಂಡಿದೆಯಲ್ಲ, ಹಾಗೆ ಇಲ್ಲೂ ಕೂಡ ಉಪಚಾರಕ್ಕಾಗಿ ನಿಮ್ಗೆ ಸತ್ತು ಯೋಚನೆ ಮಾಡ್ತಂತ ಇದೆ. ಸತ್ತಲ್ಲ ಯೋಚನೆ ಮಾಡಿದ್ದು ನಮ್ಮ ಪ್ರಧಾನ ಹೆಂಗೆ ಇದೆ, ಅದು ಒಂದು ನಿಯತವಾದ ಕಾಲ ದೇಶ ಕ್ರಮ ನಡೆಸ್ಕೊಂಡು ಆಗೋದ್ರಿಂದ ಐಕ್ಯತೆ ಯೋಚನೆ ಮಾಡ್ಕೊಂಡು ಹಾಗೆ ಯೋಚನೆ ಮಾಡ್ಕೊಂತ ಇದೆ. ಅದು ಗೌಣ ಪ್ರಯೋಗ, ಸೆಕೆಂಡರಿ, ಮುಖ್ಯಾರ್ಥದಲ್ಲಿ ಹೇಳಿದ್ದಲ್ಲ. ನೀವ್ಯಾಕೆ ಮುಖ್ಯಾರ್ಥ ಅಂತ ಅರ್ಥ ಮಾಡಿ ಇದು ಸತ್ತನ್ನು ಹೇಳ್ತಾ ಇದೆ ಅಂತೋ ಅಥವಾ ತೇಜೋಬನ್ಯಗಳು ಚೇತನ ಅಂತಲೂ ಏನೇನೋ ವ್ಯಾಖ್ಯಾನ ಮಾಡಕ್ ಹೋಗ್ತಾ ಇದ್ದೀರಾ, ಅದೆಲ್ಲ ಬೇಡ. ತೇಜೋಬನ್ಯಗಳು ಅಚೇತನ, ಅದು ಲೋಕ ಪ್ರಸಿದ್ಧ. ಅದಕ್ಕೆ ಐಕ್ಯತೆ ಅಂತ ಹೇಳಿದ್ದು ಅಚೇತನ ಆದ ಪ್ರಧಾನ ಐಕ್ಯತೆ ಅಂತ ಹೇಳುತ್ತೆ. ಐಕ್ಯತೆ ಅಂತ ಹೇಳುತ್ತೆ. ಅರ್ಥ ಆಗ್ತಿದೆ ಇಷ್ಟೋ? ಯಥಾಕೂಲಂ ಪಿಪತಿಶತಿ, ಹೇಗೆ ಅರ್ಥ ಆಗಿಲ್ವಾ? ಇಲ್ಲಿ ಬರ್ರಿ. ದಡ ನಾನು ಬೀಳ್ತೀನಿ ಅಂತ ಇದೆ ಅಂತಂದ್ರೆ ಅದಕ್ಕೆ ಅನ್ನೋದೊಂದಿಲ್ಲ. ಅದು ಇವರ ಭಾವನೆ, ಅದ್ರ ಮೇಲೆ ಆರೋಪ ಮಾಡಿ ಹೇಗೆ ಲೋಕದಲ್ಲಿ ಪ್ರಯೋಗ ಮಾಡ್ತಾರೋ ಹಾಗೆ ಆ ಪ್ರಧಾನ ಯೋಚನೆ ಮಾಡ್ತೀನಿ ಅಂತ ಹೇಳ್ತಾ ಇದೆ. ಸತ್ತುನೇ ಪ್ರಧಾನವನ್ನೇ ಹೇಳ್ತಾ ಇದೆ. ಅದು ಉಪಚಾರಕ್ಕೆ ಐಕ್ಯತೆ ಅಂತ ಹೇಳಿದ್ದು ಹೊರತು ಮುಖ್ಯಾರ್ಥದಲ್ಲಿ ಅದನ್ನ ನೋಡ್ತು ಅಂತ ಅರ್ಥ ಅಲ್ಲ. ಅಲ್ಲ, ಈಗ ನೀವು ಪ್ರಧಾನ ಇಲ್ಲ ಅಂತ ಇದ್ದೀರಲ್ಲ, ಅದಕ್ಕೆ ನಂಗೆ ಡೌಟ್ ಅಲ್ಲಲ್ಲ. ಇಲ್ಲ, ಪರಮ ಸಿದ್ಧಾಂತ ವಿಚಾರದಲ್ಲಿ ಅವನು ಇದೆ ಅಂತಿದ್ದಾನೆ. ಪರಮ ಸಿದ್ಧಾಂತ ಪ್ರಕಾರ ಇಲ್ಲ. ಇವರು ಸಾಂಖ್ಯರು ಪ್ರಧಾನ ಇದೆ, ಅದೇ ಯೋಚನೆ ಮಾಡ್ತಂತ ಇದ್ದಾರಲ್ಲ, ಆ ವಿಚಾರ ತಗೊಂಡು ಹೋಗ್ತಾರೆ. ಆಮೇಲೆ ಕೊನೆಯಲ್ಲಿ ಅದು ಇಲ್ಲ ಅಂತ ಮಾಡ್ತಾರೆ, ಸುಳ್ಳು, ಅದು ಕಲ್ಪಿತ ಅಂತ. ಈಗ ಸದ್ಯಕ್ಕೆ ಪ್ರಧಾನ ಅಂತ ತಗೋಬೇಕಿಲ್ಲ, ಪ್ರಧಾನ ಮಾಡ್ತಾ ಇದೆ ಅಂತ ತಗೋಬೇಕು. ಅದೇ ಸೃಷ್ಟಿ ಮಾಡಿದ್ದು, ಅದಕ್ಕೆ ಐಕ್ಯತಾ ಅಂತ ಶ್ರುತಿ ಹೇಳ್ತಾ ಇದೆ. ಅದು ಉಪಚಾರಕ್ಕೆ ತಗೋಬೇಕು. ಅದನ್ನ ಮುಖ್ಯಾರ್ಥದಲ್ಲಿ ಐಕ್ಯತಾನೇ ನೋಡ್ತು ಅಂತ ಯೋಚನೆ ಮಾಡ್ತಿರೋದು ಗೌಣ ಪ್ರಧಾನ ಅಂತ. ಗೌಣ ಯಾಕಾಗುತ್ತೆ ಗುರುಗಳೇ? ಪ್ರಕೃತಿ ನೋಡ್ತು ಅನ್ಬೋದಲ್ಲ. ಅಚೇತನ ನೋಡಲ್ವಲ್ಲ, ನೋಡೋ ಅದಕ್ಕೆ ಗೌಣ ಅಂತ ಹೇಳ್ತಿರೋದು. ಗುಣಭಾವದಿಂದ ಮುಂದೆ ಮಾಡುವ ವ್ಯವಸ್ಥಿತ ಕ್ರಿಯೆ ನೋಡಿ ಯೋಚನೆ ಮಾಡ್ಕೊಂಡು ಹಾಗೆ ಯೋಚನೆ ಮಾಡ್ಕೊಂತ ಇದ್ದಾರೆ. ಅದೇ ಅಂತೀವಲ್ಲ, ಬಾಗಿಲು ಹೊಡೀತು, ಕಲ್ಲು ಹೊಡೀತು ಅನ್ನಂತೀವಲ್ಲ, ಅದು ಬಾಗಿಲು ಹೊಡಿಯಲ್ಲ, ನಾವು ಹೊಡಿಯೋದು. ಅದಕ್ಕೆ ಬಾಗಿಲು ಹೊಡಿತೀವಿ ತಲೆಗೆ ಅಂತೀವಿ, ಬಾಗಿಲಕ್ಕೆ ಹೊಡೆಯುತ್ತೆ. ತಿಂಬೋ ಸಚ್ಚಬ್ದಿನ ಪ್ರಧಾನ ತಗೊಳ್ಳಿ. ಸತ್ತಿಲ್ಲ ಇಲ್ಲಿ, ಯೋಚನೆ ಸತ್ತಿಗೆ ಅವಿಕ್ರಿಯೆ, ಅದು ಕೂಟಸ್ಥ. ಅದೆಂತ ಯೋಚನೆ ಮಾಡುತ್ತೆ. ಯೋಚನೆ ಮಾಡೋದು ಒಂದು ಕ್ರಿಯೆ. ಆ ಕ್ರಿಯೆ ಮಾಡಿದ್ರೆ ಅದು ಚೇಂಜ್ ಆಗುತ್ತೆ, ಚೇಂಜ್ ಆದ್ರೆ ನಾಶವಾಗುತ್ತೆ. ಅದನ್ನ ಯೋಚನೆ ಮಾಡ್ತು ವಿಚಾರ ಮಾಡ್ತು ಅನ್ಬೇಡಿ. ಪ್ರಕೃತಿನೇ ಗೌರವಾಗಿ ಹೇಳ್ತಾ ಇದೆ. ತತ್ಸತ್ಯಂ ಸ ಆತ್ಮ ಇತಿ ತಸ್ಮಿನ್ ಆತ್ಮೋಪದೇಶೋ. ತತ್ಸತ್ಯಂ ಸ ಆತ್ಮ ಇತಿ ತಸ್ಮಿನ್ ಆತ್ಮೋಪದೇಶಾತ್. ಅಲ್ಲಪ್ಪ, ಆ ಸತ್ತುವನ್ನೆಲ್ಲ ಪ್ರಧಾನ ಅಂತ ತಗೊಂಡ್ಬಿಟ್ರೆ ಆ ಸತ್ತನ್ನೇ ಸತ್ಯ ಅಂತ ಹೇಳಿ ಅದು ಆತ್ಮ ಅಂತ ಹೇಳಿ ಉಪದೇಶ ಮಾಡ್ತಾ ಇದೆ. ಪ್ರಧಾನ ಆತ್ಮ ಅಂತ ತಗೋಬೇಕಾ? ನೀನು ಒಪ್ಪಲ್ಲ. ಸದೇವ ಸೌಮ್ಯ ಹೇಳ್ಕೊಂಡು ಬಂದು ಐತದಾತ್ಮಿಕಂ ಸರ್ವಂ ತತ್ ಸತ್ಯಂ ಸ ಆತ್ಮ ತತ್ವಮಸಿ ಅಂತ ಈ ರೀತಿ ಉಪದೇಶ ಮಾಡ್ತಾ ಇದೆ. ಅದು ಸತ್ಯ ಯಾವುದು? ಅದು ಅಂದ್ರೆ ಆ ಸತ್ತು. ಸತ್ಯ ಸತೋಭಾವ ಸತ್ಯಂ, ಸತ್ತಾಗಿರೋದೇ ಸತ್ಯ. ಸತ್ತಿನ ಸತ್ಸ್ವರೂಪತ್ವವೇ ಸತ್ಯ. ಸತ್ಯ ಅಂದ್ರೆ ನಿಜ ಅನ್ಬೇಡ, ಸತ್ತಾಗಿರೋದೇ ಸತ್ಯ. ಅದು ಆತ್ಮ ಅಚೇತನವಾಗತ್ತಾ? ನೀವು ಅದನ್ನ ಅಚೇತನ, ಸತ್ತು ಅಂದ್ರೆ ಪ್ರಧಾನ, ಅದು ಅಚೇತನ, ಅದಕ್ಕೆ ಐಕ್ಯತ ಅಂತ ಔಪಚಾರಕ್ಕೆ ಹೇಳಿದ್ದು, ಗುಣಕ್ಕೆ ಹೇಳಿದ್ದು ಅಂತಿದ್ದೀರಲ್ಲ, ಅದು ಆತ್ಮ, ಅದು ಸತ್ಯ ಅಂತ ಹೇಳ್ತಾ ಇದ್ದೀವಿ ಕಣೋ. ಇಲ್ಲ, ಆತ್ಮತ್ವೋಪದೇಶ ಮಾಡ್ತಾ ಇರೋದ್ರಿಂದ ಅದು ಪ್ರಧಾನ ಅಲ್ಲ. ಅದು ನಿಮ್ಮ ಸಾಂಖ್ಯಕಲ್ಪಿತವಾದ ಅನುಮಾನ ಗಮ್ಯ. ಅದು ಅವರು ಹೇಳೋದು ಅನುಭವ ಅಲ್ಲ. ಅವರು ಆ ಪ್ರಧಾನ ಹೇಳ್ತಾ ಇಲ್ಲ. ಆತ್ಮೋಪದೇಶೋಪಿ ಉಪಚರಿತೇ ವೇತಿ ಚೇತ್. ಆತ್ಮೋಪದೇಶೋಪಿ ಉಪಚರಿತ ಇತಿ ಚೇತ್. ಆತ್ಮ ಅಂತ ಹೇಳಿದ್ರೆ ಗೌಣ ಸ್ವಾಮಿ, ಮುಖ್ಯಾಸದ ಆತ್ಮ ಅಂತ ಹೇಳಿಲ್ಲ ಪ್ರಧಾನವನ್ನ. ಪ್ರಧಾನ ಆತ್ಮ ಅಂದ್ರೆ ಆತ್ಮನೂ ಅಷ್ಟು ಮಟ್ಟಿಗೆ ನಿಮ್ಗೆ ಉಪಕಾರ ಮಾಡುತ್ತಲ್ಲಪ್ಪ,
ಮಮಾತ್ಮ ಭದ್ರಸೇನ ಅಂತಾನೆ ರಾಜ. ಆ ಭದ್ರಸೇನ ಅಂತ ಒಬ್ಬ ಮಂತ್ರಿ ನನ್ನ ಆತ್ಮ ಕಣವನು ಅಂತಾನೆ. ಅಂದ್ರೆ ಅಷ್ಟರ ಮಟ್ಟಿಗೆ ರಾಜನಿಗೆ ಹೆಲ್ಪ್ಫುಲ್ ಆಗಿದ್ದಾನೆ. ಹಾಗಾಗಿ ಈ ಪ್ರಧಾನ ಈ ಪುರುಷನಿಗೆ ಅಷ್ಟರ ಮಟ್ಟಿಗೆ ಉಪಕಾರ ಮಾಡೋದ್ರಿಂದ ಆತ್ಮವೋ ಎಂಬಂತೆ ಆತ್ಮಶಬ್ದ ಪ್ರಯೋಗ ಮಾಡಿದ್ರೆ ಹೊರತು ಆತ್ಮ ಅಂತ ಅರ್ಥ ಅಲ್ಲ. ಔಪಚಾರಿಕ ಹೇಳಿದ್ ಯಾಕೆ ಅರ್ಥ ಮಾಡಬಾರ್ದು ಅಂತ ಇದ್ದಾನೆ. ಈಖ್ಯತೆಯನ್ನ ಶಬ್ದ ಗೋಣಶ್ಚೇ ನ ಆತ್ಮಶಬ್ದ. ಆತ್ಮಶಬ್ದ ಗೋಣ ತನ್ನಿಷ್ಠಸ್ಯ ಮೋಕ್ಷೋಪದೇಶ ಅಂತೆ. ಯಥಾ ಮಮಾತ್ಮ ಭದ್ರಸೇನಃ ಇತಿ ಯಥಾ ಮಮಾತ್ಮ ಭದ್ರಸೇನಃ ಇತಿ ಸರ್ವಾರ್ಥಕಾರಿಣಿ ಸರ್ವಾರ್ಥಕಾರಿಣಿ ಅನಾತ್ಮನಿ ಅನಾತ್ಮನಿ ಉಪಚಾರಃ ತದ್ವತ್. ಆತ್ಮೋಪಚಾರಃ ತದ್ವತ್. ಹೇಗೆ ಲೋಕದಲ್ಲಿ ಭದ್ರಸೇನ ಅಂತ ಒಬ್ಬ ರಾಜನಿಗೆ ರೈಟ್ ಹ್ಯಾಂಡ್ ಇವನು, ಈ ಭದ್ರಸೇನ ನನ್ನ ಆತ್ಮ ಇವನು ಅಂತ ರಾಜ ಅಂದ್ಕೊಂಡ್ರೆ ಅದು ಮುಖ್ಯಾರ್ಥ ಅಲ್ಲಪ್ಪ, ಅದು ಗೌಣ. ರಾಜನಿಗೆ ಎಲ್ಲಾ ರೀತಿಯಿಂದ ಉಪಕಾರ ಮಾಡ್ತಾನೆ, ಎಲ್ಲಾ ರೀತಿಯಿಂದ ರಾಜನಿಗೆ ಬಹಳ ಒಬಿಡಿಯಂಟ್ ಆಗಿ ನಡ್ಕೊಳ್ತಾನೆ. ಆದ್ರೆ ರಾಜನಿಗೆ ಅಷ್ಟು ಪ್ರೇಮ ಬಂದು ನನ್ನ ಆತ್ಮ ಅಂತ ಕುಂತಿದ್ದಾನೆ ಅನ್ನೋ ಹಾಗೆ ಈ ಪ್ರಧಾನದ ಮೇಲೆ ಆತ್ಮಶಬ್ದವನ್ನ ಇಂಪೋಸ್ ಮಾಡ್ತಾ ಇದೆ, ಆರೋಪ ಮಾಡ್ತಾ ಇದೆ, ಗೌಣ ಅರ್ಥದಲ್ಲಿ ಹೇಳ್ತಾ ಇದೆ ಅಷ್ಟೇ ಹೊರತು ಇಲ್ಲಿ ಆತ್ಮಶಬ್ದದಿಂದ ಸತ್ತನ್ನು ತಗೋಬೇಕು, ಬ್ರಹ್ಮ ಅರ್ಥ ಮಾಡಬೇಡಿ, ಸತ್ತನ್ನು ಹೇಳ್ತಾ ಇಲ್ಲ, ಪ್ರಧಾನವನ್ನೇ ಹೇಳ್ತಾ ಇದೆ. ಆತ್ಮಶಬ್ದವು ಕೂಡ ಉಪಚಾರಕ್ಕೆ ಹೇಳಿದ್ದು. ಮಮಾತ್ಮ ಬದ್ಧಸೇನಾ ಜಾಗದಲ್ಲಿ ಸರ್ವಾರ್ಥ ಕಾರಣಿ ಎಲ್ಲಾ ಅರ್ಥಾನ್ ಪ್ರಯೋಜನ ಉಂಟು ಮಾಡುವ ಆ ಬದ್ಧಸೇನವೆಂಬ ಅನಾತ್ಮನಲ್ಲಿ ಆತ್ಮೋಪಚಾರ ಹೇಗೆ ಮಾಡ್ತಾರೋ ಹಾಗೆ ಮಾಡ್ತಾ ಇದೆ. ನ ಸದಸ್ಮೀತಿ ಸತ್ಯಾಭಿಸಂಧಸ್ಯ ಸದಸ್ಮೀತಿ ಸತ್ಯಸ್ಯಾಭಿನಂದಸ್ಯ ತಸ್ಯ ತಾವದೇವ ಚಿರಮಿತಿ ತಸ್ಯ ತಾವದೇವ ಚಿರಂ ಇತಿ ಮೋಕ್ಷೋಪದೇಶ. ಮೋಕ್ಷೋಪದೇಶ. ಸತ್ಯ ಆಗಿದ್ದೀನಿ ಅಂತ ಹೇಳಿ ಯಾರು ಸತ್ಯದಲ್ಲಿ ಅಭಿಸಂಧಿನ ಹಠ, ಸತ್ಯಾಭಿಸಂಧಾನ ಅದೇ ನಾನಾಗಿದ್ದೀನಿ ಅಂತ ಅಭಿಸಂಧೋ ನಾಮ ಅದೇ ನಾನು ಹಠ ಮಾಡೋದು. ನಾನು ದೇಹೇಂದ್ರಿಯ ಮನೋಬುದ್ಧಿ ಅಲ್ಲ, ಈ ಪ್ರಾಣವರ್ಗ ಅಲ್ಲ, ನಾನು ಚಿತ್ತ ಅಹಂಕಾರ ಅಲ್ಲ, ನಾನು ಚಿದಾನಂದ ರೂಪ ಶಿವೋಹಂ ಶಿವೋಹಂ ಸದಾನಂದ ರೂಪ ಶಿವೋಹಂ ಶಿವೋಹಂ ಅಂತ ಹೇಳಿ ಸನ್ಮಾತ್ರವೇ ನಾನಾಗಿದ್ದೀನಿ ಅಂತ ಹೇಳಿ ಯಾರು ಅದರಲ್ಲಿ ಸಂಪೂರ್ಣ ಊರಿದಾರೋ ಅವನು ಅದೇ ತಡ, ಅವನು ಸೇರ ಬಿದ್ದು ಹೋಗೋದೇ ತಡ, ಮುಕ್ತನಾಗ್ಬಿಡ್ತಾನೆ ಅಂತ ಹೇಳಿ ಮೋಕ್ಷೋಪದೇಶ ಹೇಳ್ತಾ ಇರೋದ್ರಿಂದ ಅದ ತಾವದೇವ ಚಿರ ಮುಂದೆ ತಿಳ್ಕೊಳ್ಳೋದೇ ತಡ, ತಿಳ್ಕೊಂಡ್ಕೊಳ್ಳೋದೇ ಮೋಕ್ಷವಾಗತ್ತೆ ಅಂತ ಈ ರೀತಿ ಹೇಳ್ತಾ ಇರೋದ್ರಿಂದ ಏನೂ ಇದಿಲ್ಲ ಅಂತ. ಸತ್ಯಾಭಿಸಂಧನ ಆದವನಿಗೆ ಅದೇ ತಡ. ಏನು ಅರ್ಥ ಮಾಡಿದಾರೆ ಇಲ್ಲಿ? ಅವನು ಏನು ಮಾಡಿಲ್ಲ, ಅದೇ ಅವನಿಗೆ ಅಲ್ಲಿವರೆಗೆ ತಡ ಅಂತ ಮಾಡಿದ್ದಾರೆ ಅಷ್ಟೇ. ಸುರೇಶಾಚಾರ್ಯರು ಜ್ಞಾನವಾಗುವುದೇ ಅಂತ ಅರ್ಥ ಮಾಡಿದ್ದಾರೆ. ಆದ್ರೆ ಶಂಕರಾಚಾರ್ಯರು ಒಂದ್ ಕಡೆ ಶೈರ ಬಿದ್ದು ಹೋಗೋದೇ ತಡ ಅಂತ ಅರ್ಥ ಮಾಡಿದ್ದಾರೆ. ಇದೇನದೇ ಅವಿದ್ಯಾಕಲ್ಪಿತವಾದಾಗ ಹೇರ ಬಿದ್ದು ಹೋಗೋದೇನು ಲೋಕದೃಷ್ಟಿಯಿಂದ ಹೇಳಿದೆ. ಸೋಪ್ಯುಪಚಾರ ಇದು ಸೇದಿಂದ ಸೋಪ್ಯುಪಚಾರಃ ಇತಿ ಅದು ಉಪಚಾರಕ್ಕೆ ಹೇಳಿದ್ವಿ ಸ್ವಾಮಿ, ಅದು ಕೂಡ ಮುಖ್ಯಾರ್ಥ ಅಲ್ಲ. ಸತ್ಯಾಭಿಸಂಧ ಅಂದ್ರೆ ಮಟ್ಟಿಗೆ ಇದ್ರೆ ಅದು ಪ್ರಧಾನ ನಿಮಗೆ ಒಲಿಯತ್ತೆ ತಂದ್ಕೊಡುತ್ತೆ ಅಂತ ಅರ್ಥದಲ್ಲಿ ಹೇಳಿದ್ಲು ಅಷ್ಟೇ, ಆಗ್ಬಿಡತ್ತೆ ಅಂತ ಅರ್ಥ ಅಲ್ಲ. ಅದಂಗೆ ಅಂತ ಅದನ್ನು ಉಪಚಾರ ಮಾಡ್ಬಿಟ್ರೆ ಏನಾಗುತ್ತೆ, ಅದನ್ನು ಉಪಚಾರ ಹೇಳ್ತಾ ಇದೆ ಅಂತ ಅಂತಿದ್ದ. ಕೋಪಿ ಇದೇನೋ ಆತ್ಮಿತ್ವ ಬುದ್ಧಿ ಮಾಡ್ಕೊಳ್ಳೋದು ಉಪಚಾರ ಅಷ್ಟೇ. ಮುಕ್ತನಾಗ್ತೀನಿ, ಸತ್ಯಾಭಿಸಂಧನಾದವನಿಗೆ ಮೋಕ್ಷ ಆಗುತ್ತೆ, ಇದು ಉಪಚಾರಕ್ಕೆ ಹೇಳಿದ್ದೇನೆ ಬೈದಾನೆ. ಪ್ರಧಾನ ಆತ್ಮಾಭಿಸಂಧಸ್ಯ ಪ್ರಧಾನ ಆತ್ಮಾಭಿಸಂಧಸ್ಯ ನಂದು ಇದು ಆತ್ಮಾಭಿಸಂಧಸ್ಯ ಮೋಕ್ಷ ಸಾಮೀಪ್ಯಂ ವರ್ತತೆ ಇತಿ ಮೋಕ್ಷ ಸಾಮೀಪ್ಯಂ ವರ್ತತೆ ಇತಿ ಮೋಕ್ಷೋಪದೇಶೋಪಿ ಉಪಚರಿತ ಏವ ಮೋಕ್ಷೋಪದೇಶೋಪಿ ಉಪಚರಿತ ಏವ. ಪ್ರಧಾನದಲ್ಲಿ ಆತ್ಮಾಭಿಸಂಧಿ ಅದೇ ನಾನು ಅಂತ ಅನ್ಕೊಳ್ತಿದ್ಯಲ್ಲ, ಪ್ರಧಾನ ಅಂದ್ರೆ ಜಗತ್ತಿನ ಒಂದು ಕಾರಣಾವಸ್ಥೆ, ಅದನ್ನ ನಾನು ಅಂತ ಅಂದ್ಕೊಂಡ್ರೆ ಬಲಮಟ್ಟಿಗೆ ಮೋಕ್ಷಕ್ಕೆ ಕ್ಲೋಸ್ ಆಗ್ತಾನೆ, ನಿಯರೆಸ್ಟ್ ಆಗ್ತಾನೆ. ಆದ್ರಿಂದ ಮೋಕ್ಷ ಅಂತ ಗೌಣವಾಗಿ ಹೇಳ್ತಾ ಇದೆ, ಸೆಕೆಂಡ್ರಿ, ಮುಖ್ಯ ಮೋಕ್ಷ ಅಲ್ಲ. ಮುಖ್ಯ ಮೋಕ್ಷ ಸತ್ಸ್ವರೂಪವನ್ನೇ ತಾನು ತಿಳ್ಕೊಳ್ಳೋದು ಮುಖ್ಯವಾದ ಮುಖ್ಯ. ಪ್ರಧಾನವನ್ನು ತಾನು ಮುಂದೆ ಹೊರಗಿರೋ ಪ್ರಪಂಚವನ್ನು ತಾನು ಅಂತ ತಿಳ್ಕೊಳ್ಳೋಕ್ಕಿಂತ ಇದರ ಕಾರಣಾವಸ್ಥೆಯಾದ ಪ್ರಧಾನವನ್ನು ತಾನು ಅಂದ್ಕೊಳ್ಳೋದು ಬಲಮಟ್ಟಿಗೆ ಆತ್ಮಸ್ವರೂಪ ಹತ್ರಕ್ಕೆ ಬಂದ. ಆದ್ರಿಂದ ಅದನ್ನು ಮೋಕ್ಷ ಅಂತ ಉಪದೇಶ ಮಾಡ್ತಾ ಇದೆ. ಅದು ಉಪಚಾರಕ್ಕೆ ಅರ್ಥ ಮಾಡ್ಕೋಬೇಕೆ ಹೊರತು ಮುಖ್ಯ ಅಲ್ಲ ಅಂತ ಅದಕ್ಕೆ ವ್ಯಾಖ್ಯಾನ ಯಾಕೆ ಮಾಡಬಾರ್ದು ಅಂತ ಪೂರ್ವಪಕ್ಷಿ. ಇದಕ್ಕೊಂದು ಉದಾಹರಣೆ ಕೊಡ್ತಾನೆ. ಯಥಾಲೋಕೆ ಯಥಾಲೋಕೆ ಗ್ರಾಮಂ ಗ್ರಂಥಂ ಪ್ರಸ್ಥಿತ
ग्रामं गन्तुं प्रस्थितः ಪ್ರಾಪ್ತವಾನಹಂ ಗ್ರಾಮಮಿತಿ प्राप्तवानहं ग्रामम् इति ಬ್ರೂಯಾತ್ ब्रूयात् ಪರಾಪೇಕ್ಷೆಯ परापेक्षया ತದ್ವಿತ್. तद्वत् ಹೇಗೆ ಯಾವುದೋ ಒಂದು ಊರಿಗೆ ಹೊರಟಿರ್ತಾನೆ ಸುಮಾರು ಒಂದು 30 ಕಿಲೋಮೀಟರ್ ದೂರ ಇರುತ್ತೆ. ಬೆಳಗ್ಗೆ ನಡೆದ್ಬಿಟ್ಟು ಇನ್ನೊಂದು ಕಿಲೋಮೀಟರ್ ಇದೆ ಅದು ಬಂತು ಊರು ಅಂತಾನೆ. ಇನ್ನೊಂದು ಕಿಲೋಮೀಟರ್ ಇರುತ್ತೆ, ಇನ್ನೊಂದು ಕಿಲೋಮೀಟರ್ ನಡಿಬೇಕು, ಸತಿ ಊರು ಬಂತು ಅಂತಾನೆ. ಇನ್ನೊಂದು ಕಿಲೋಮೀಟರ್ ನಡಿಬೇಕಾದ್ರೆ ಇನ್ನೂ 1 ಕಿಲೋಮೀಟರ್ ದೂರ ಇದ್ದು ಬಂತು ಅಂತ ಹೇಗೆ ಉಪಚಾರಕ್ಕೆ ಹೇಳ್ತಾರೋ ಅದೇ ರೀತಿ ಪ್ರಧಾನದವರೆಗೆ ಏನು ಬಿಡಿಸ್ಕೊಂಡು ಬಂದ, ಪ್ರಪಂಚನ ಬಿಟ್ಕೊಂಡು, ದೇಹಾಭಿಮಾನ ಬಿಟ್ಕೊಂಡು, ಇಂದ್ರಿಯಾಭಿಮಾನ, ಮನಸ್ಸು ಬುದ್ಧಿ ಬಿಟ್ಕೊಂಡು ಪ್ರಧಾನ ಸ್ವರೂಪದಲ್ಲಿ ನಿಂತ್ಕೊಂಡ ಅಂತ ಆದ್ರೆ ಆಲ್ಮೋಸ್ಟ್ ಹತ್ರ ಬಂದಿದ್ದಾನೆ ಅಂತ ಇಟ್ಕೊಂಡು ಅವನಿಗೆ ಮೋಕ್ಷೋಪದೇಶವನ್ನು ಹೇಳಿದ ದಪ್ಪದ್ದು. ಆತ್ಮಾಭಿಸಂಧಸ್ಯ ಪ್ರಧಾನಿಗೆ ಗ್ರಾಮಕ್ಕೆ ಆಗಿ ಹೊರಟಂತಹ ಮನುಷ್ಯನು ಇನ್ನೇನು ಗ್ರಾಮಕ್ಕೆ ಸಮೀಪದಲ್ಲಿದ್ದಾಗ ಊರು ಬಂತು ಅಂತಾನೆ. ಇನ್ನೂ ಊರಿಗೆ 1 ಕಿಲೋಮೀಟರ್ 2 ಕಿಲೋಮೀಟರ್ ಇರುತ್ತೆ. ಊರು ಬಂತು ಅಂತ ಹೇಗೆ ಉಪಚಾರಕ್ಕೆ ಹೇಳ್ತೀವೋ ಅದೇ ರೀತಿ ಪ್ರಧಾನದವರೆಗೆ ಇವನು ದಾಟ್ಕೊಂಡು ಬಂದ ಅಂದ್ರೆ ಅವನು ಮೋಕ್ಷ ಅಂತ ಉಪಚಾರಕ್ಕೆ ಹೇಳ್ತಾ ಇದೆಯೇ ಹೊರತು ಇನ್ನೂ ಮೋಕ್ಷಕ್ಕೆ ಇದೆ, ಮೋಕ್ಷ ಆಗ್ಬೇಕು ಮುಂದೆ. ಹಾಗೆ ಅರ್ಥ ಮಾಡೋಣ ಅಂತ ಪೂರ್ವಪಕ್ಷಿ ಅಂತ ಇದ್ದಾನೆ. ಏನ ವಿಜ್ಞಾತೇನ येन विज्ञातेन ಅವಿಜ್ಞಾತಂ ವಿಜ್ಞಾತಂ ಭವತಿ ಉಪಕ್ರಮಾತ್. अविज्ञातं विज्ञातं भवति इत्युपक्रमात्. ಹಾಗಾದ್ರೆ ಯಾಕಂದ್ರೆ ಯಾವುದನ್ನ ಕಂಡ್ಕೊಳ್ದೇ ಇದ್ದಿದ್ದೆಲ್ಲ ಕಂಡ್ಕೊಂಡಂಗ ಆಗುತ್ತೋ ಅಂತ ಹೇಳ್ತಾ ಇದ್ಯೋ. ನಿಮ್ ಪ್ರಧಾನವನ್ನು ಕಂಡ್ಕೊಂಡ್ರೆ ಆತ್ಮನ್ ಕಂಡ್ಕೊಂಡಂಗ ಆಗಲ್ಲ, ಆತ್ಮನ್ ಕಂಡ್ಕೊಂಡ್ರು ಪ್ರಧಾನ ಕಂಡ್ಕೊಂಡಂಗ. ಯಾಕಂದ್ರೆ ದ್ವೈತಿಗಳು ನೀವು ಬೇರೆ ಬೇರೆ. ಅದನ್ನ ಕುದುರೆ ಕಂಡ್ಕೊಂಡ್ರೆ ಹಸು ಕಂಡ್ಕೊಂಡಂಗ ಆಗಲ್ಲ, ಹಸು ಕಂಡ್ಕೊಂಡ್ರೆ ಕುದುರೆ ಕಂಡ್ಕೊಂಡ್ರೆ ಹಸು ಕುದುರೆ ಬೇರೆ ಬೇರೆ. ಹಾಗೆ ಆತ್ಮ ಪ್ರಧಾನ ಬೇರೆ ಬೇರೆ ನೀವು ಒಪ್ಪಿರೋದ್ರಿಂದ ಯಾವುದನ್ನು ಕಂಡ್ಕೊಳ್ದೇ ಇರೋದಿಲ್ಲ, ತಿಳ್ಕೊಳ್ದೇ ಇರೋದಿಲ್ಲ, ತಿಳ್ಕೊಂಡಂಗ ಆಗುತ್ತೋ ಶ್ರುತಿ ಹೇಳ್ತಾ ಇರೋದ್ರಿಂದ ನೀನ್ ಹೇಳ್ತಾ ಇರುವಂತಹ ಪ್ರಧಾನವನ್ನು ಕಂಡ್ಕೊಂಡ್ರೆ ಆತ್ಮನ ಕಂಡ್ಕೊಂಡಂಗಾಗಲ್ಲ, ಪ್ರಪಂಚವನ್ನು ಕಂಡ್ಕೊಂಡಂಗ ಏನ್ ಕಂಡ್ಕೊಂಡಂಗೂ ಆಗಲ್ಲ. ಅದೇ ಭ್ರಾಂತಿ. ಆದ್ರಿಂದ ಪ್ರಧಾನ ಕಂಡ್ಕೋಬೇಕು ಅಂತ ಹೇಳ್ತಾನೆ ಇಲ್ಲ ಇಲ್ಲಿ. ಪ್ರಧಾನದ ವಿಜ್ಞಾನವನ್ನ ನೀನು ಪ್ರಧಾನ ಕಂಡ್ಕೊಂಡ್ರೆ ಪುರುಷಾರ್ಥ ನೀನು ಒಪ್ಪಿಲ್ಲ. ಪ್ರಧಾನದ ವಿವೇಕ ಮಾಡ್ಕೋಬೇಕು, ಬಿಟ್ಕೋಬೇಕು ಅಂತ ಇದೆಯಾ. ಅಂದ್ರೆ ಈಕ್ಷತ್ಯಧಿಕರಣ ಅಂತ ಬ್ರಹ್ಮಸೂತ್ರದಲ್ಲಿ ಒಂದು ಅಧಿಕರಣ ಇದೆ. ಅಲ್ಲಿನ ಪೂರ್ವಪಕ್ಷ ಸಿದ್ಧಾಂತವನ್ನೇ ಬಲಮಟ್ಟಿಗೆ ಇಳಿಸ್ತಾ ಇದ್ದಾರೆ. ಅಲ್ಲಿ ಸೂತ್ರ ಮತ್ತೆ ಅದಕ್ಕೆ ಸಿದ್ಧಾಂತ ಸೂತ್ರ, ಪೂರ್ವಪಕ್ಷ ಸೂತ್ರ, ಸಿದ್ಧಾಂತ ಸೂತ್ರ ಅಂತಿದೆ. ಇಲ್ಲಿ ಸೂತ್ರವನ್ನು ತೆಗೆದುಕೊಳ್ಳದೇನೆ ಬರೀ ವಿಚಾರ ಹೇಳ್ತಾ ಇದ್ದಾರೆ. ಸತ್ಯ ವಿಜ್ಞಾತೆ सत्येकस्मिन् विज्ञाते ಸರ್ವಂ ವಿಜ್ಞಾತಂ ಭವತಿ. सर्वं विज्ञातं भवति. ಸತ್ಯಂಬ ಒಂದನ್ನು ತಿಳ್ಕೊಂಡ್ರೆ ಎಲ್ಲವೂ ತಿಳ್ಕೊಂಡಂಗಾಗುತ್ತೆ. ಅದು ಶಾಸ್ತ್ರ ಸಿದ್ಧಾಂತ, ಅದು ಅನುಭವ ಗಮ್ಯ, ಅದು ಯುಕ್ತಿಗೂ ಹೊಂದತ್ತೆ. ನೀವ್ ಹೇಳ್ತಾ ಇರೋ ಪ್ರಧಾನ ಅಂತ ತಿಳ್ಕೊಂಡ್ರೆ ಶಾಸ್ತ್ರಕ್ಕೂ ಒಪ್ಪಿಗೆ ಇಲ್ಲ, ಅನುಭವಕ್ಕೂ ಒಪ್ಪಿಗೆ ಇಲ್ಲ, ನೀವು ಒಪ್ಕೊಂಡಿಲ್ಲ. ಪ್ರಧಾನ ತಿಳ್ಕೊಂಡ್ರೆ ಎಲ್ಲವೂ ತಿಳ್ಕೊಂಡಂಗಾಗತ್ತೆ ಅಂತ. ಪುರುಷ ಬೇರೆ ಬೇರೆ ಪ್ರಧಾನ ಜಾತಿಯೇ ಬೇರೆ, ಪುರುಷ ಜಾತಿಯೇ ಬೇರೆ. ಆದ್ರಿಂದ ಪ್ರಧಾನ ತಿಳ್ಕೊಂಡ್ರೆ ಇದೆಲ್ಲ ಆಗೋಲ್ಲ. ಅದ್ವಿತೀಯತ್ವ ವಚನಾಚ್ಯ अद्वितीय ಉಟ್ಬಿಟ್ಟೆ ಅನನ್ಯತ್ವಾತ್ ಸದಸ್ಯ. तदनन्यत्वात् सर्वस्य. ಆ ಸತ್ತಿಗಿಂತ ಅನನ್ಯವಾಗಿದೆ ಎಲ್ಲವೂ. ಎಲ್ಲವೂ ಈ ಜಗತ್ತೆಲ್ಲವೂ ಸತ್ತಿಗಿಂತ ಬೇರೆ ಅಲ್ಲದ್ದಾಗಿದೆ. ನಿಮ್ಮ ಪ್ರಧಾನಕ್ಕಿಂತ ಸತ್ತು ಬೇರೆ ಅಲ್ಲದ್ದಲ್ಲ, ಬೇರೆ ಅಲ್ಲದ್ದು ಅಂತ ಅನ್ನೋಕ್ ಬರಲ್ಲ. ಬೇರೆ ಅಲ್ಲದ್ದಲ್ಲ ಅಂತ ಬೇರೆನೆ. ಸತ್ತು ಬೇರೆ, ಪ್ರಧಾನ ಬೇರೆ. ಅವನೇ ಒಪ್ಪಿದ್ದಾನೆ. ಪ್ರಧಾನಕ್ಕಿಂತ ಅನನ್ಯವೇನಲ್ಲ ಸತ್ತು. ಸತ್ತಿಗಿಂತಲೂ ಪ್ರಧಾನ ಅನನ್ಯವಲ್ಲ ಅವನ ಪ್ರಕಾರ. ಆದ್ರೆ ನಾವು ಸತ್ತಿಗಿಂತ ಬೇರೆ ಇನ್ನೊಂದು ಇಲ್ವೇ ಇಲ್ಲ ಅಂತ ಹೇಳ್ತಾ ಇದ್ವಿ. ವ್ಯಾಕೃತ ಅವ್ಯಾಕೃತ ಎರಡೂ ಸತ್ಯದಲ್ಲೇ ಕಲ್ಪಿತವಾಗಿರುವುದು. ಸತ್ತಿಗಿಂತ ಬೇರೆ ವ್ಯಾಕೃತವಿಲ್ಲ. ತಪ್ಪುಳಿಕೆಯಿಂದ ಸತ್ತನ್ನೇ ವ್ಯಾಕೃತವಾದ ಪ್ರಪಂಚ ಅಂತಿದ್ವಿ. ಬೀಜಾವಶೇಷಕ ಸತ್ತನ್ನೇ ಅವ್ಯಾಕೃತ ಅಂತಿದ್ವಿ ಹೊರತು ವ್ಯಾಕೃತ ಸತ್ತಿಗಿಂತ ಬೇರೆ ನಾವು ಒಪ್ಕೊಂಡಿಲ್ಲ. ನೀವು ಎಲ್ಲ ಬೇರೆ ಬೇರೆ ಅನ್ನೋರು, ನೀವು ದ್ವೈತಿಗಳು. ಆದ್ರಿಂದ ತದ್ ಅನನ್ಯತ್ವ ಚಾಪ್ಟರ್ 7 ಅಲ್ಲಿ ಹೇಳಲ್ವಾ ಭಗವಾನ್ ನಂದು ಹೈಯರ್ ನೇಚರ್ ಇದೆ, ಲೋವರ್ ನೇಚರ್ 7 ಅಲ್ಲಿ ಅನ್ಸುತ್ತಲ್ವಾ. ಪರ ಅಪರ ಅನ್ಕೊಂಡು ಪರಾಪರ ಪ್ರಕೃತಿ ಎರಡೂ ಕೂಡ ಸತ್ತಿಗಿಂತ ಬೇರೆ ಅಲ್ಲ. ಕೃಷ್ಣನೇ ಹೇಳೋದಲ್ಲ. ಸತ್ಯ ಹೌದು. ಪರಾಪರ ಪ್ರಕೃತಿಯಾಗಿ ಪರಮಾತ್ಮನೇ ತೋರ್ತಾ ಇರೋದೇ ಹೊರತು ಪರಮಾತ್ಮದಿಂದ ವಿದ್ಯೆ ಪರಾಪರ ಪ್ರಕೃತಿ ಎರಡೂ ಇಲ್ಲ. ಪರಪ್ರಕೃತಿ ಇದೆ ಜೀವ, ಅಪರ ಪ್ರಕೃತಿ ಇದೆ 8. ಎರಡಾಗಿಯೂ ಪರಮಾತ್ಮನೇ ಜೀವನಾಗಿಯೂ ಪರಾಪ್ರಕೃತಿಯಾಗಿ ತೋರ್ತಾ ಇದ್ದಾರೆ. ಅಪರ ಅಧ್ಯಾಸ ಅನ್ಬೋದಾ? ಅಪರ ಅಧ್ಯಾಸ ಅನ್ಬೋದಲ್ವಾ? ಅಪರ ಪ್ರಕೃತಿನೇ ಇದು 8.
ಇದು ಭೂಮಿ ಆಪೋ ಮರೋ ವಾಯು ಖಮ್ಮನೋ ಬುದ್ಧಿರೇವಚ ಅಹಂಕಾರ ಇತಿ ಎಮ್ಮೆ ಭಿನ್ನ ಅಪರ ಇಯಂ. ಗುರುಗಳೇ, ಈಗ ಅದು ಇಲ್ವೇ ಇಲ್ಲ ಅಂತ ಹೇಳಿದಾಗ ಬರೀ ಚೇತನ ಒಂದೇ ಇರೋದು, ಸತ್ ಒಂದೇ ಇರೋದು ಅಂತ ಅಂದಾಗ ಅದೆಲ್ಲಾನು ಅಧ್ಯಾಸ ಅಂತ ಅನ್ಬೋದಾ? ಹೌದು ಅವಾಗ ಹೌದು, ಅದು ಇದೆ ಅನ್ನೋದು ಅಧ್ಯಾಸ ಆಗುತ್ತೆ. ಅದಿಲ್ವೇ ಇಲ್ಲ, ಭ್ರಾಂತಿ ಅಧ್ಯಾಸ ಚಕ್ರಿಕೆ ಮಿಥ್ಯಾಜ್ಞಾನ ಎಲ್ಲ ಒಂದೇ ಅರ್ಥ. ಸತ್ ಒಂದೇ ಇರೋದು, ಸತ್ತಿಗಿಂತ ಬೇರೆಯಾಗಿ ಪರಾಪ್ರಕೃತಿ ಇಲ್ಲ, ಅಪರಾಪ್ರಕೃತಿ ಅಂತೂ ಇಲ್ಲ. ಅಪರಾಪ್ರಕೃತಿ ಒಪ್ಕೊಂಡ್ರೆ ಅದಕ್ಕೆ ಪರಾಪ್ರಕೃತಿ ಬಂದು ಅದು ಒಂದೇ ತತ್ವ ಎರಡು ರೀತಿ ಕಲ್ಪಿತ ತೋರ್ತಾ ಇದೆ ಅಂತೀವಿ. ಅದು ಅಧ್ಯಾಸವೇ, ಭ್ರಾಂತಿಯೇ, ನಿಜವಾಗಿ ಇಲ್ಲ. ಅನನ್ಯತ್ವಾತ್ ಸರ್ವನ್ನ ಎಲ್ಲವೂ ಇಡೀ ಜಗತ್ತೆಲ್ಲವೂ ಸತ್ತಿಗಿಂತ ಬೇರೆ ಎಲ್ಲದ್ದಾಗಿದೆ ಅಂತ ಹೇಳಿ ಶ್ರುತಿ ಹೇಳ್ತಾ ಇರೋದ್ರಿಂದ ಅದ್ವಿತೀಯತ್ವ ವಚನಾಚ, ಅದ್ವಿತೀಯತ್ವ ವಚನಾಚ, ಅದಕ್ಕಿಂತ ಬೇರೆಯಾಗಿ ಇಲ್ಲ, ಇನ್ನೊಂದಿಲ್ಲ ಅಂತ ಹೇಳ್ತಾ ಇದೆ. ಸತ್ತಿಗಿಂತ ಬೇರೆಯಾಗಿ ಏನೂ ಇಲ್ಲ, ಇರೋದಿಲ್ಲ ಸತ್ ಮಾತ್ರ, ಸದ್ವಸ್ತು ಒಂದೇ. ಅದೊಂದೇ ನಮ್ಮ ತಪ್ಪುಳಿಕೆಯಿಂದ, ಭ್ರಾಂತಿಯಿಂದ ಅದು ಅವ್ಯಾಕೃತವಾಗಿ, ವ್ಯಾಕೃತವಾಗಿ, ಪಂಚಭೂತವಾಗಿ, ನಾಮರೂಪಾತ್ಮಕವಾಗಿ ಅನೇಕ ಪ್ರಕಾರಗಳ ತೋರ್ತಾ ಇದೆ. ಒಂದೇ ಸತ್ಯ ಅಧ್ಯಾಸದಿಂದ ಹಾಕಿ ತೋರ್ತಾ ಇದೆ ಹೊರತು ಯಾವ ದ್ವೈತವೂ ನಿಜವಾಗಿ ಇಲ್ವೇ ಇಲ್ಲ. ಅದು ಅದ್ವಿತೀಯವಾಗಿದೆ ಸತ್ತು. ಎರಡೆಂಬುದು ಇಲ್ಲದೆ ಇರತಕ್ಕದ್ದಾದ ಒಂದಾಗಿರೋ ಸ್ವರೂಪ ಅದು ಸತ್ತು. ನಚ ಅನ್ಯದ್ ವಿಜ್ಞಾತವ್ಯಂ ಅವಶಿಷ್ಟಂ, ನಚ ಅನ್ಯದ್ ವಿಜ್ಞಾತವ್ಯಂ ಅವಶಿಷ್ಟಂ, ಶ್ರಾವಿತಂ ಶ್ರುತ್ಯ, ಶ್ರಾವಿತಂ ಶ್ರುತ್ಯ, ಅನುಮೇಯಂ ವಾ ಲಿಂಗತೋಸ್ತಿ. ಅನುಮೇಯಂ ವಾ ಲಿಂಗತೋಸ್ತಿ. ನಿಮ್ ಪ್ರಕಾರವಾಗಿ ಪ್ರಧಾನವನ್ನೇ ನಾನು ತಿಳ್ಕೊಂಡ್ರೆ ಮತ್ ಪುರುಷನ್ ತಿಳ್ಕೊಳಕ್ ಇನ್ನೊಂದು ಪ್ರಯತ್ನ ಮಾಡ್ಬೇಕು. ಆದ್ರೆ ಸತ್ತನ್ನು ತಿಳ್ಕೊಂಡ್ಬಿಟ್ರೆ ಮತ್ ಇನ್ನೊಂದು ತಿಳ್ಕೊಬೇಕು ಅಂತ ಉಳಿದಿದ್ದೇನೆ ಶ್ರುತಿ ಹೇಳಿಲ್ಲ. ಸತ್ತನ್ನು ತಿಳ್ಕೊಂಡ್ಮೇಲೂ ಇನ್ನೊಂದೊಂದು ತಿಳ್ಕೊಳ್ಳೋದು ಇದೆಯಪ್ಪ ನಿಮ್ಗೆ, ಇನ್ನೊಂದೊಂದು ತಿಳ್ಕೊಬೇಕು ಅಂತ ಹೇಳಿದೆ. ಹಾಗೆ ಶ್ರಾವಿತಂ ಸತ್ಯ ಅಂತ ಶ್ರುತಿಯಿಂದ ಕೇಳಿಸಲ್ಪಟ್ಟಿಲ್ಲ, ಶ್ರುತಿ ಕೇಳಿಸ್ತಾ ಇಲ್ಲ. ಸತ್ತನ್ನು ತಿಳ್ಕೊಂಡ್ಬಿಟ್ಟು ಎಲ್ಲವನ್ನೂ ತಿಳ್ಕೊಂಡವನಾಗ್ತೀಯಾ ಅಂತ ಹೇಳ್ತಾ ಇದೆ. ಅಷ್ಟೇ, ಅನುಮಾನ ಮಾಡೋಕ್ಕೂ ಬರಲ್ಲ. ಲಿಂಗದಿಂದ ಸತ್ತನ್ನು ತಿಳ್ಕೊಂಡ್ವಿ, ಸದ್ಬ್ರಹ್ಮ ಜ್ಞಾನವಾಯಿತು, ಆದ್ರೆ ಪ್ರಪಂಚ ತಿಳ್ಕೊಳ್ಳಿಲ್ವಲ್ಲ, ಅದನ್ನು ತಿಳ್ಕೊಂಡಿಲ್ವಲ್ಲ ಅಂತ ಆ ರೀತಿ ಊಹೆ ಮಾಡೋಕ್ಕೂ ಅವಕಾಶ ಇಲ್ಲ. ಅನುಮಾನ ಮಾಡೋಕ್ಕೂ ಬರಲ್ಲ, ಶ್ರುತಿಯಲ್ಲೂ ಇಲ್ಲ, ಅನುಭವವೂ ಇಲ್ಲ. ಸತ್ಯ ಜ್ಞಾನವಾಯಿತು ಅಂದ್ರೆ ಸರ್ವಜ್ಞನಾಗ್ತಾನೆ, ಅದ್ವಿತೀಯ ಬ್ರಹ್ಮಾತ್ಮ ಸ್ವರೂಪ ನೆಲೆ ಅಂತಾನೆ. ಅದಕ್ಕಿಂತ ಬೇರೆ ಏನೇನು ಇರುವುದೇ ಇಲ್ಲ. ಏನ ಮೋಕ್ಷೋಪದೇಶ ಉಪಚರಿತ ಸ್ಯಾತ್, ಏನ ಮೋಕ್ಷೋಪದೇಶ ಉಪಚರಿತ ಸ್ಯಾತ್. ಹಾಗೇನಾದ್ರೂ ತಿಳ್ಕೊಬೇಕಾದ್ರೆ ಇನ್ನೊಂದು ಉಳಿದಿದ್ರೆ, ಅನುಮಾನ ಮಾಡೋಕ್ಕೂ ಬರೋದಾಗಿದ್ದೆ, ತಿಳ್ಕೊಳ್ಳೋದು ಇನ್ನೊಂದಿದೆ, ಈ ಇದನ್ನು ತಿಳ್ಕೊಂಡ್ಮೇಲೂ, ಸತ್ತನ್ನು ತಿಳ್ಕೊಂಡ್ಮೇಲೂ ಇನ್ನೊಂದು ತಿಳ್ಕೊಳ್ಳೋದು ಉಳಿದೇ ಇರುತ್ತೆ, ಅದನ್ನು ಅನುಮಾನ ಮಾಡ್ಬೋದು ಅಂತ ಆಗಿದ್ರೆ ಅವಾಗ ಅಲ್ಲಿದ್ದವನಿಗೆ ಮೋಕ್ಷ ಅಂತ ಹೇಳಿದ್ದು ಗೌಣ ಅಂತ ಹೇಳಿದ್ರು ಹೇಳ್ಬೋದಾಗಿತ್ತು. ಇದು ಗೌಣ ಮೋಕ್ಷ, ಮುಖ್ಯ ಮೋಕ್ಷ ಅಲ್ಲ ಅಂತ. ಸತ್ತನ್ನು ತಿಳ್ಕೊಂಡವನಿಗೂ ಸತ್ತಲ್ಲಿ ನೆಲೆ ನಿಂತವನಿಗೂ ಇನ್ನೊಂದು ತಿಳ್ಕೊಳ್ಳೋದಿದೆ, ಇನ್ನೊಂದು ಅನುಮಾನ ಮಾಡ್ಬೇಕು, ಊಹೆ ಮಾಡ್ಬೇಕು, ಬೇರೆ ಇರುತ್ತೆ ಅಂತ ಹಾಗೇನಾದ್ರು ಆಗ್ಬಿಟ್ಟಿದ್ರೆ ಅವಾಗ ಸತ್ತನ್ನು ತಿಳ್ಕೊಂಡವನಿಗೆ ಮೋಕ್ಷವಾಗತ್ತೆ ಅಂತ ಹೇಳಿದ್ದು ಸೆಕೆಂಡ್ರಿ, ಗೌಣ ಆಗತ್ತೆ, ಮುಖ್ಯವಾದ ಮೋಕ್ಷ ಆಗಲ್ಲ. ಸರ್ವಸ್ಯ ಪ್ರಪಾಠಕಾರ್ಥಸ್ಯ, ಸರ್ವಸ್ಯ ಪ್ರಪಾಠಕಾರ್ಥಸ್ಯ ಉಪಚರಿತತ್ವ ಪ್ರಕಲ್ಪನಾಯಾಂ, ಉಪಚರಿತತ್ವ ಪ್ರಕಲ್ಪನಾಯ ವೃಥಾಶ್ರಮಃ ವೃಥಾಶ್ರಮಃ ಪರಿಕಲ್ಪಯಿತು ಸ್ಯಾತ್. ಪರಿಕಲ್ಪಯಿತು ಸ್ಯಾತ್. ಈ 6ನೇ ಅಧ್ಯಾಯವನ್ನೇ ನೀವು ಗೌಣ ಅಂತ ಅರ್ಥ ಮಾಡ್ಬಿಟ್ರೆ, ಪ್ರಪಾಠಕನ ಅಧ್ಯಾಯ ಇಡೀ ಸರ್ವಸ್ಯ 6ನೇ ಅಧ್ಯಾಯ ಹೇಳ್ತಕ್ಕಂತಹ ಪಿತಾಪುತ್ರ ಸಂವಾದ, ಶ್ವೇತಕೇತು ಮತ್ತು ಉದ್ದಾಲಕ 6ನೇ ಸಂವಾದ, ಈ ತತ್ವಮಸಿ ವಾಕ್ಯಾರ್ಥ ವಿಚಾರ, ನೀ ಅದೇ ಆಗಿದೆಯಾ, ಬ್ರಹ್ಮವಾಗಿದೆಯಾ ಇತ್ಯಾದಿ ಎಲ್ಲಾ ವಾಕ್ಯವೂ ಕೂಡ ಉಪಚರಿತ, ಗೌಣ, ಮುಖ್ಯಾರ್ಥವಲ್ಲ ಅಂತ ಹಾಗೆ ಕಲ್ಪನೆ ಮಾಡಕ್ ಹೊರಟ್ರೆ ಅದು ಕಲ್ಪನೆ ಮಾಡುವಂತ ನನಗೆ ವ್ಯರ್ಥ ಶ್ರಮವಾಗತ್ತೆ. ಏನು ಅವಾಗ ಅಷ್ಟು ಗೌಣ ಯಾತಕ್ಕೆ ಹೇಳ್ಬೇಕು ಎಲ್ಲವನ್ನೂ. ಆಮೇಲೆ ಮುಖ್ಯ ಯಾವ್ದು, ಆಗ ಮುಖ್ಯದ ವಿಚಾರವೇ ಇಲ್ಲ ಅಂತ ಆಗುತ್ತೆ. ಇಡೀ 6ನೇ ಅಧ್ಯಾಯವೆಲ್ಲ ಗೌಣ ಅಂತ ಬಿಟ್ರೆ ಮುಖ್ಯವಾದ ವಿಚಾರ ಯಾವುದು, ಅದು ಅರ್ಥವಿಲ್ಲ. ಆದ್ರಿಂದ ಸೃಷ್ಟಿ ವಿಚಾರ ಗೌಣ ಅಂತ ಹೇಳು, ಒಪ್ಕೊಳ್ತೀನಿ. ಸೃಷ್ಟಿ ವಿಚಾರ ಮುಖ್ಯ ಅಲ್ಲ, ಏಕತ್ವ ತಿಳ್ಕೊಳಕ್ಕೆ. ಅದೇ ಸತ್ಯ ನೀನಾಗಿರುವೆ, ಅದೇ ಜಗತ್ ಕಾರಣವಾಗಿರ್ತಕ್ಕದ್ದು, ಅದು ಏಕಮೇವ ದ್ವಿತೀಯ ಅಂತ ಹೇಳ್ತಾ ಇರೋದನ್ನು ಗೌಣ ಅಂತ ಅಂತೀನಿ ಅಂದ್ರೆ ಅವಾಗ ಮುಖ್ಯ ಇಲ್ವೇ ಇಲ್ಲ ಅಂತ. ಅದರಿಂದ ಐತದಾತ್ಮ ಬಿಜಂ ಸರ್ವಂ ತತ್ಸತ್ಯಂ ಸ ಆತ್ಮ ತತ್ವಂಸಿ ಶ್ವೇತಕೇತು ಅನ್ನೋದು ಪ್ರಧಾನ ವಾಕ್ಯ. ಆ ಪ್ರಧಾನ ವಾಕ್ಯಕ್ಕೆ ಬಾಕಿ ಎಲ್ಲವೂ ಅಂಗವಾಗುತ್ತೆ, ಸೆಕೆಂಡ್ರಿ ಅದು. ಈ ಪ್ರಧಾನ ವಾಕ್ಯಕ್ಕೂ ನೀವು ಗೌಣಾರ್ಥ ಮಾಡ್ತೀನಿ, ಅದು ಮುಖ್ಯಾರ್ಥವಲ್ಲ ಅಂದ್ಬಿಟ್ರೆ ಇಡೀ 6ನೇ ಅಧ್ಯಾಯಕ್ಕೆಲ್ಲಕ್ಕೂ ಗೌಣಾರ್ಥ ಮಾಡಿ ನಾನು ಇದು ಬಸವಲಕ್ಷ್ಮಿ
ಅಲ್ಲ ಆಮೇಲೆ ಅದರಿಂದ ಹಿಂದಿಂದು ಅಂತ ಅದಕ್ಕೆ ಹುಡ್ಕೊಂಡು ಹೋಗ್ತಾನೆ ಇರ್ಬೇಕು. ಅನವಶ್ಯ ಆಗುತ್ತೆ. ಅದು ನಿಲುಗಡೆ ಇಲ್ಲ ಅಂತ ಬಿಡುತ್ತೆ. ಹಂಗ ಅರ್ಥ ಮಾಡಕ್ ಬರೋಲ್ಲ. ಯಾವಾಗ್ಲೂ ಅನುಭವ, ಶ್ರುತಿ, ಯುಕ್ತಿ ಮೂರು ಹೊಂದ್ಗಳೇ ಆಗ್ಬೇಕು. ಶ್ರುತಿ ಹೇಳ್ತಾ ಇದೆ ಇದೆಲ್ಲವೂ ಇದನ್ನೇ ಆತ್ಮನ್ನಾಗಿದೆ, ಅದು ಸತ್ಯ, ಅದೇ ನೀನಾಗಿರುವೆ ಅಂತ ಹೇಳ್ತಿರ್ಬೇಕಾದ್ರೆ ಇದು ಅನುಭವದ ವಾಕ್ಯವೇ ಹೊರತು ಇದು ಕೇವಲ ಶ್ರದ್ಧಾ ವಾಕ್ಯ, ಕಲ್ಪನಾ ವಾಕ್ಯ, ಭಾವನಾ ವಾಕ್ಯ ಅಲ್ಲ. ಅದನ್ನು ನಾವು ತಂದ್ಕೊಳ್ಬೇಕಾದಾಗ ಕಂಡ್ಕೊಳ್ಳುವಾಗ ನಾವು ನಿಜವಾಗಿ ಏನಾಗಿದ್ದೀವೋ ಅಲ್ಲಿ ನಿಂತ್ಕೊಂಡು ನೋಡ್ಬೇಕೇ ಹೊರತು ಸುಮ್ಮನೆ ಉಪಾಸನಾ ವಾಕ್ಯದಂತೆಯೇ ಶ್ರದ್ಧಾ ಮಾತ್ರ ಕೇಳಿದ್ರೆ, ಅದರ ಕಥೆಯಂತೆ ಕಲ್ಪನಾ ಮಾತ್ರ ಅಂತ ಅಂದ್ಕೊಂಡ್ರೆ ಇದರಿಂದ ಯಾವ ಪುರುಷಾರ್ಥವೂ ಆಗೋಲ್ಲ ಓದುವರಿಗೆ, ತಿಳ್ಕೊಳ್ಳೋವರಿಗೆ. ಇದು ಅನುಭವದ ವಿಚಾರವೇ ಹೊರತು ಇದು ಭಾವನಾ ವಿಚಾರ ಅಲ್ಲ, ಕಲ್ಪನಾ ವಿಚಾರ ಅಲ್ಲ. ಅದು ನಾವು ಅನಲೈಸ್ ಮಾಡಕ್ ಹೋಗ್ತೀವಿ. ಸೈನ್ಸ್ ಏನೋ ಓದ್ಬಿಟ್ಟು ಅದ್ರ ಇದು ಸೈನ್ಸ್ಗೆ ಆಗ್ತಾ ಇಲ್ಲ ಅಲ್ಲ ಅಂತ ನೋಡಕ್ ಹೋಗ್ತೀವಿ, ಅದೇ ತಪ್ಪಾಗೋದು. ಯಾಕಂದ್ರೆ ನಮ್ಗೆ ಅರ್ಥ ಆಗಿರೋ ಸೈನ್ಸ್ಗೆ ಮೀರಿದೆ ಇದು. ಅದಕ್ಕೆ ಸೈನ್ಸಿನ ಬೌಂಡ್ರಿ ಇರೋದು ಬುದ್ಧಿಯಿಂದ ಮುಂದಕ್ಕೆ, ಈ ವೇದಾಂತ ಬುದ್ಧಿಯಿಂದ ಹಿಂದಕ್ಕೆ. ಬುದ್ಧಿಯಿಂದ ಮೀರಿದೆ, ಬುದ್ಧಿಗೂ ಸಾಕ್ಷಿಯಾಗಿದೆ. ಇಂಟೆಲೆಕ್ಚುಯಲ್ ಅದು ಇದಾಗೋದಲ್ಲ. ಷಷ್ಠ ಪ್ರಪಾಠಕವನ್ನೇ ನೀವು ಉಪಚಾರ ಅಂತ ಮಾಡ್ಬಿಟ್ರೆ ಆ ಕಲ್ಪನೆ ಮಾಡುವಂಥದ್ದು ವ್ಯರ್ಥ ಪ್ರಯಾಸವಾಗುತ್ತೆ. ಪುರುಷಾರ್ಥ ಸಾಧನ ವಿಜ್ಞಾನಸ್ಯ ಅಧಿಗತತ್ವಾತ್ ತಸ್ಯ. ಅವಾಗ ಏನಾಗುತ್ತೆ, ಇದು ಬೌದ್ಧರ ಇದು ಸಾಂಖ್ಯರ ಪ್ರಕ್ರಿಯೆ ಅಂತಾಗಿ ಸಾಂಖ್ಯರು ತರ್ಕ ಪ್ರಧಾನವಾಗಿ ಅವರು ಸಿದ್ಧಾಂತ ಮಂಡನೆ ಮಾಡ್ತಾರೆ. ಆ ತರ್ಕಕ್ಕೆ ಅವರ ವಿಷಯವೆಲ್ಲ ಗೋಚರವಾಗಿದೆ, ಅದಕ್ಕೆ ಶ್ರುತಿ ಬೇಕೇ ಇಲ್ಲ. ಅವಾಗ ಆ ತರ್ಕದಿಂದಲೇ ಪುರುಷಾರ್ಥಕ್ಕೆ ಸಾಧನವಾಗಿರುವ ಪ್ರಕೃತಿ ಪುರುಷ ಬೇಕು ಗೊತ್ತಾಗೋದ್ರಿಂದ ಈ 6ನೇ ಅಧ್ಯಾಯ ಯಾತಕ್ಕೆ ಬರಬೇಕು, ಶ್ರುತಿ ಯಾತಕ್ಕೆ ಉದ್ದೇಶ ಮಾಡ್ಬೇಕು, ಇದಕ್ಕೆ ಅನುಭವ ನೋಡ್ಕೊಳ್ಳಿ ಯಾತಕ್ಕೆ ಹೇಳ್ಬೇಕು, ತರ್ಕ ಮಾಡ್ಬಿಟ್ರೆ ಸಾಕು, ಈ ವಿಚಾರ ಮಾಡಬೇಕು, ಇದಕ್ಕೆ ಶ್ರುತಿ ವಾಕ್ಯ ಬೇಕೇ ಇಲ್ಲ ಅಂತ ಆಗತ್ತೆ. ಇದು ತರ್ಕಕ್ಕೆ ನಿಲ್ಕದೆ ಇರೋದು, ತರ್ಕಾತೀತವಾಗಿರೋದು ಅಂತ ಆದ್ರಿಂದ ಶ್ರುತಿ ಬಂದಿರೋದು ಅನುಭವ ನೋಡ್ಕೊಳ್ಳಿ ಅಂತ. ತರ್ಕಕ್ಕೆ ಸಿಗೋದಾದ್ರೆ ಶ್ರುತಿ ಹೇಳೋ ಅವಶ್ಯಕತೆ ಇಲ್ಲ. ಊಟ ಮಾಡಿದ ಹೊಟ್ಟೆ ಮತ್ತೆ ಲೋಕದಲ್ಲೇ ಗೊತ್ತಿರುವಾಗ ಶ್ರುತಿ ಹಸುವಾದಾಗ ಏನ್ ಮಾಡ್ಬೇಕು ಗೊತ್ತಂದ್ರೋ, ಹೋಗ್ರೋ ಊಟ ಮಾಡ್ರೋ ಶ್ರುತಿ ಹೇಳ್ಬೇಕಾಗಿಲ್ಲ. ನಮ್ಗೆ ಗೊತ್ತಿರೋದು ಹಸುವಾದಾಗ ಊಟ ಮಾಡಿದ ಹೊಟ್ಟೆ ಮತ್ತೆ ಅಂತ, ಅದನ್ನ ಶ್ರುತಿ ಹೇಳ್ಬೇಕು. ಹಾಗೆ ತರ್ಕಕ್ಕೆ ಸಿಗೋದಾಗಿದ್ರೆ ನೀವ್ ಹೇಳ್ತಾ ಆತ್ಮ ವಿಚಾರ, ಅವಾಗ ಶ್ರುತಿ ಈ 6ನೇ ಅಧ್ಯಾಯ ತಂದಿರೋದು ತಪ್ಪಾಗತ್ತೆ. ಅದು ವಿಚಾರಕ್ಕೆ ಅರ್ಥವೇ ಇಲ್ಲ ಅಂತ. ತಸ್ಮಾತ್ ವೇದ ಪ್ರಾಮಾಣ್ಯಾತ್ ಯುಕ್ತ ಶ್ರುತಾರ್ಥ ಪರಿತ್ಯಾಗ. ವೇದ ಪ್ರಮಾಣದಿಂದ ತಿಳಿದು ಬರುವಂತಹದ್ದಾದ್ರಿಂದ ತತ್ವಮಸಿ ವಾಕ್ಯಾರ್ಥ ಶ್ರುತಿ ಹೇಳಿದಾಗಲೇ ಅರ್ಥವಾಗೋದಾದ್ರಿಂದ ಆ ಶ್ರುತಾರ್ಥವನ್ನು ಕೈ ಬಿಡೋದು ಸರಿಯಲ್ಲ. ಶ್ರುತ್ಯರ್ಥವನ್ನು ಕೈ ಬಿಡ್ತೀನಿ, ನಾನೇನೋ ಊಹೆ ಮಾಡ್ತೀನಿ ಅಂತ ಹೋಗೋದು ತಪ್ಪು. ಶ್ರುತಿ ಹೇಗೆ ಹೇಳಿಯೋ ಹಾಗೆ ಅದನ್ನು ಅನುಭವ ತಂದ್ಕೊಳ್ಳೋ ಪ್ರಯತ್ನ ಪಡ್ಬೇಕೇ ಹೊರತು ನಮ್ಮ ಬುದ್ಧಿಯನ್ನು ಉಪಯೋಗಿಸ್ಕೊಂಡು ತಿಳ್ಕೊಳಕ್ ಹೋಗ್ಬೇಡಿ. ಇಲ್ಲಿ ಬುದ್ಧಿ ಮೊಂಡಾಗತ್ತೆ, ಬುದ್ಧಿ ಇಲ್ಲಿ ಕುಂಠಿತವಾಗತ್ತೆ. ಬುದ್ಧಿಗೆ ಇದು ವಿಷಯವಲ್ಲ, ಬುದ್ಧಿ ಅತೀತವಾದದ್ದು. ಶ್ರುತ್ಯರ್ಥ ಶ್ರುತಿ ಪ್ರಮಾಣವಾದ್ರಿಂದ ಹೇಗೆ ಕಣ್ಣು ಪ್ರಮಾಣ ರೂಪಕ್ಕೋ ಅದೇ ಶ್ರುತಿ ಆತ್ಮ ವಿಷಯಕ್ಕೆ ಪ್ರಮಾಣವಾದ್ರಿಂದ ಅನುಭವ ಎಂಬ ಒಂದು ಸಾಧನದಿಂದ ಶ್ರುತ್ಯರ್ಥವನ್ನು ಕಂಡುಕೊಂಡು ಕೃತಾರ್ಥರಾಗಬೇಕೇ ಹೊರತು ತರ್ಕ ಮಾಡಕ್ ಹೋಗಬಾರ್ದು, ತರ್ಕಕ್ಕೆ ಸಿಗೋದಲ್ಲ. ಅತಃ ಚೇತನಾವತ್ ಕಾರಣಂ ಜಗತಃ ಇತಿ ಸಿದ್ಧಂ. ಆದ್ದರಿಂದ ಚೇತನಾವಂತವಾದ ಬ್ರಹ್ಮವೇ ಜಗತ್ತಿಗೆ ಕಾರಣವನ್ನು ಸಿದ್ಧವಾಯಿತು. ಅದೊಂದು ಪ್ರಶ್ನೆ ಇದೆ, ಏನೋ ಉಪಾದಾನ ಕಾರಣವಾದದ್ದು ಅಚೇತನವಾಗಿರಬೇಕು ಅಂತ. ಅದಕ್ಕೆ ಮುಂದೆ ಉತ್ತರ ಕೊಡ್ತಾರೆ, ಇದೇನಿಲ್ಲ, ನೀವು ಹೇಳ್ತಾ ಇರೋ ಹಾಗೆ ಇದು ಕಾರಣ ಅಲ್ಲ, ಇಲ್ಲಿ ಕಾರಣತ್ವ ಪೂರ್ತಿ ಕಲ್ಪನಾರ್ಥದ ಕಾರಣವೇ ಹೊರತು ನಿಜವಾದ ಕಾರಣ ಅಲ್ಲ. ಕಾರ್ಯ ಅಂದ್ರೆ ಕಲ್ಪನೆ, ಕಲ್ಪನೆಗೆ ಆಧಾರವೇ ಕಾರಣ ಅಷ್ಟೇ ಹೊರತು ನಿಜವಾಗಿ ಕಾರ್ಯಕಾರಣ ಭಾವ ಲೋಕದಂತೆ ಇರುವಂತದ್ದಲ್ಲ. ಲೋಕದ ಎಲ್ಲಾ ಕಾರ್ಯಕಾರಣವೂ ಅಷ್ಟು ಕಾರ್ಯವೇ. ಲೋಕದ ಕಾರಣ, ಲೋಕದ ಕಾರ್ಯ ಎರಡೂ ಕಾರ್ಯವೇ. ಬ್ರಹ್ಮ ಕಾರಣ ಅನ್ನೋದು ಬ್ರಹ್ಮ ಇದ್ದಾಗಿದ್ದು ಈ ಕಾರ್ಯಕಾರಣ ರೂಪದಲ್ಲಿ ತೋರ್ತಾ ಇದೆ ಅನ್ನೋದೇ ಬ್ರಹ್ಮ ಕಾರಣ, ಜಗತ್ ಕಾರ್ಯ ಅಂತ ಇರೋದೇ ಹೊರತು ನಿಜವಾಗಿ ಈ ಕಾರ್ಯಕಾರಣ ಭಾವ ಒಂದು ಕಾಲ ದೇಶದಲ್ಲಿ ಒಂದು ಘಟನೆ ಇನ್ಸಿಡೆನ್ಸ್ ಅಲ್ಲ, ಇದು ಆಗಿರೋದಲ್ಲ. ಇದು ಬುದ್ಧಿ ಕಲ್ಪಿತವೇ ಹೊರತು ವಸ್ತುವಿನಲ್ಲಿ ಕಾರ್ಯಕಾರಣ ಭಾವ ಇಲ್ಲ. ತಿಳುವಳಿಕೆಯಲ್ಲಿ ಇದೆ ಅಷ್ಟೇ. ಅಜ್ಞಾನದಿಂದ ಕಾರ್ಯ ಕಾರಣ ಅಂತ ಬುದ್ಧಿ ಬಂದಿದೆ, ವಸ್ತುತಃ ಕಾರ್ಯವೂ ಇಲ್ಲ ಕಾರಣವೂ ಇಲ್ಲ. 8 ಗಂಟೆ ನಾಳೆ ಹೇಳೋಣ. ಓಂ ಆಪ್ಯಾಯಂತು ಮಮಾಂಗಾನಿ ವಾಕ್ ಪ್ರಾಣಶ್ಚಕ್ಷುಶ್ರೋತ್ರಮಥೋ ಬಲಮಿಂದ್ರಿಯಾಣಿ ಚ ಸರ್ವಾಣಿ. ಇಲ್ಲಿ ಬರ್ಬೇಕು, ಹಚ್ಚಕ್ ಬರ್ಬೇಕು, ಅಲ್ಲಿ ಕೇಳೋದಲ್ಲ. ಕೂತ್ಕೊಂಡು ಕೇಳ್ದೆ
ಬೆಳಗ್ಗೆ ಸಂಜೆ ಇಲ್ಲೇ ವಿಚಾರ ಮಾಡಿದ್ರೆ ಎಲ್ಲ ವಿಷಯ ಗೊತ್ತಾಗುತ್ತೆ. ते मयि सन्तु शान्ति शान्ति